ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ಕ್ಲಾಸ್ನಾಗ ಏನ್ ಮಾಡಿದಪ್ಪ ಅಂದ್ರೆ ಫಿಸಿಕ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡತ್ತಿದ್ವಿ ರೀ. ಈ ಎಕ್ಸಾಮ್ದಾಗ ಆಲ್ಮೋಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಗಳು ತೆಗಿತಾರೋ. ಅದಕ್ಕೆ ಫಿಸಿಕ್ಸ್ ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದೆಲ್ಲ ಅವ್ನು ಡಿಸ್ಕಸ್ ಮಾಡೋಣ ಅಂತ ಈ ಕ್ಲಾಸ್ನಾಗ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಕ್ಯಾಪಿಲರಿ ಆಕ್ಷನ್ ಅಥವಾ ಲೋಮನಾಳ ಚಲನೆ. ಏನ್ರಿ ಕ್ಯಾಪಿಲರಿ ಆಕ್ಷನ್? ಇದನ್ನ ಇಂಗ್ಲಿಷ್ನಾಗ ಕೊಟ್ಟಿರ್ತಾರ. ಒಮ್ಮೊಮ್ಮೆ ಕ್ವಶನ್ ಒಳಗ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಯಾಪಿಲರಿ ಅಂತ ಕನ್ನಡದಾಗ ಬರೋದು ನಿಮ್ಗೆ ಕ್ವಶನ್ ಅನ್ನ ಕೊಡ್ತಾರೋ. ಅದಕ್ಕೆ ಇದನ್ನ ನೆನಪಿಟ್ಕೋರಿ, ಕ್ಯಾಪಿಲರಿ ಆಕ್ಷನ್ ಅಥವಾ ಕ್ಯಾಪಿಲರಿ ಮೂವ್ಮೆಂಟ್ ಅಂತ ಕರೀತಾರೆ. ಕನ್ನಡದಾಗ ಏನಂತಾರ್ರಿ? ಲೋಮನಾಳ ಚಲನೆ ಅಂತ ಕರೀತಾರೆ. ಲೋಮನಾಳ ಚಲನೆ ಅಂತ ಕರೀತಾರೆ. ಏನ್ಪಾ ಹಿಂಗಂತಂದ್ರ ಅಂದ್ರ ಈಗ ನೋಡ್ರಿ, ಯಾವ್ದ ಒಂದು ದ್ರವ ಆಗಿರ್ಬೋದು ಅಥವಾ ಯಾವ್ದ ಒಂದು ಪದಾರ್ಥ ಆಗಿರ್ಬೋದು, ಅದೇನಾಗತ್ತಪ್ಪ ಅಂತಂತಂದ್ರ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಚಲಿಸುತ್ತದೆ. ಅರ್ಥ ಆತ್ರಿ? ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಚಲಿಸುತ್ತದೆ. ಅದೇ ರೀತಿ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣೆಯ ಬಲ ಅಂತಂದ್ರ ಯಾವುದೇ ಒಂದು ವಸ್ತುವನ್ನ ಎಳೆದುಕೊಳ್ಳುವಂತಹ ಬಲ, ಅದು ಭೂಮಿಗೆ ಐತಿ. ಆ ಗುರುತ್ವಾಕರ್ಷಣೆ ಬಲದಿಂದ ಅದರ ಕಡೆ ಯಾರು ಏನಾಕೈತೆ ಅಂತಂದ್ರೆ ವಸ್ತು ಆಕರ್ಷಣೆ ಬಂದು ಸೆಳೆತ ಉಂಟಾಕತ್ರಿ. ಉದಾಹರಣೆ ಅಂತಂದ್ರೆ ಈಗ ನೋಡ್ರಿ, ಈಗ ಜಲಪಾತ ಇರ್ತದೆ ಅಂತ ತಿಳ್ಕೊರಿ. ಜಲಪಾತ ಐತಂತಂದ್ರ ಯಾವಾಗಿದ್ರು ಜಲಪಾತ ಮ್ಯಾಗ ಚಲನೆ ಆಗಲ್ರಿ, ಕೆಳಗ್ ಚಲನೆ ಆಗತ್ತ. ಯಾಕಪ್ಪ ಅಂತಂತಂದ್ರ ಗುರುತ್ವಾಕರ್ಷಣೆಯ ಬಲ. ಈ ಗುರುತ್ವಾಕರ್ಷಣೆ ಬಲ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಜಲಪಾತ ಭೂಮಿಯ ಕಡೆಗೆ ಹರಿಯುತ್ತದೆ. ಆಮೇಲೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ಹೆಚ್ಚು ಒತ್ತಡ ನೀವು ಕ್ರಿಯೇಟ್ ಮಾಡಿರಪ್ಪ ಅಂತಂದ್ರ, ಹೆಚ್ಚು ಒತ್ತಡವನ್ನ ಕ್ರಿಯೇಟ್ ಮಾಡಿರಂತಂದ್ರ ಆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೂ ಏನಕ್ಕಪ್ಪ ಅಂದ್ರ ದ್ರವಗಳು ಚಲನೆ ಆಕಾವ. ಆದ್ರ ಕೆಲವೊಂದು ಇದ್ರಲ್ಲಿ ಏನಕ್ಕಪ್ಪ ಅಂದ್ರೆ ಈಗ ನೋಡ್ರಿ, ಸಸ್ಯಗಳು ಅದಾವ. ಸಸ್ಯಗಳು ಐತೆ ಅಂತ ಹೇಳ್ತಿವ್ರಿ. ಸಸ್ಯಗಳು ಅದಾವ. ಈ ಸಸ್ಯ ಒಳಗ ನಿಮಗ ನೀರ್ ಸಪ್ಲೈ ಆಗ್ಬೇಕಪ್ಪ ಅಂತಂತಂದ್ರ ಎಲ್ಲಿಂದ ತಗೋತಾವ್ರಿ? ಈ ಬೇರುಗಳಿಂದ. ಇಲ್ಲೇನ್ ಬೇರುಗಳಿಂದ ಇರ್ತಾವಲ್ರಿ, ಅದು ಭೂಮಿಯಲ್ಲಿರುವ ನೀರನ್ನ ಹೀರಿಕೊಂಡು ಎಲ್ಲಾ ಕಡೆ ಸಸ್ಯದ ಇತರ ಭಾಗಗಳಿಗೆ ಸಪ್ಲೈ ಮಾಡ್ತತಿ. ಅರ್ಥ ಆತ್ರಿ? ಸಸ್ಯದ ಇತರ ಭಾಗಗಳಿಗೆ ಸಪ್ಲೈ ಮಾಡ್ತತಿ. ನಾವೇನ್ ತಿಳ್ಕೊಂಡಿದ್ದು, ಯಾವಾಗಿದ್ರು ಲಿಕ್ವಿಡ್ ಹೆಂಗ್ ಫ್ಲೋ ಆಗತ್ರಿ? ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ, ಇಲ್ಲ ಅಂತಂದ್ರ ಗುರುತ್ವಾಕರ್ಷಣೆ ಬಲ ಎಲ್ಲಿರ್ತತಲ್ರಿ ಆ ಕಡೆಗೆ ಫ್ಲೋ ಆಗ್ತದೆ ಅಂತ ತಿಳ್ಕೊಂಡು. ಇಲ್ಲಿ ಗುರುತ್ವಾಕರ್ಷಣೆ ಬಲ ಎಲ್ಲಿರ್ತಿ? ತೆಳಗಿರ್ತತಿ. ಆದ್ರ ಇಲ್ಲಿ ಲಿಕ್ವಿಡ್ ಹೆಂಗ್ ಫ್ಲೋ ಆಗತತಿ? ಮ್ಯಾಲ್ ಫ್ಲೋ ಆಗತತಿ. ಅರ್ಥ ಆತ್ರಿ? ಲಿಕ್ವಿಡ್ ಮ್ಯಾಲ್ ಫ್ಲೋ ಆಗತತಿ. ಮತ್ತೆ ಇದು ಗುರುತ್ವಾಕರ್ಷಣೆ ಅಂತಂದ್ರೆ ತೆಳಗ್ ಬರ್ಬೇಕಾಗಿತ್ತಲ್ಲ. ಈ ಬೇರುಗಳು ನೀರನ್ನ ಹೀರ್ಕೊಂಡ ಸಸ್ಯದ ಇತರ ಭಾಗಗಳಿಗೆ ಕಳಿಸುವಾಗ ನೀರ್ ಯಾವ ಕಡೆ ಚಲನೆ ಆಕೈತು? ಮೇಲ್ಗಡೆ ಚಲನೆ ಆಕೈತು. ಯಾಕಪ್ಪ? ಇದು ಗುರುತ್ವಾಕರ್ಷಣೆ ವಿರುದ್ಧವಾತಲ್ಲ. ಇದು ಪ್ರಕ್ರಿಯೆ ಗುರುತ್ವಾಕರ್ಷಣೆ ವಿರುದ್ಧವಾತಲ್ಲ. ಇದಕ್ಕ ಕಾರಣ ಏನಪ್ಪಾ ಅಂತಂದ್ರ ಇದು ಕ್ಯಾಪಿಲರಿ ಆಕ್ಷನ್ ಅಥವಾ ಲೋಮನಾಳ ಚಲನೆ ಅಂತ ಕರೀತಾರೆ. ಇದೇನ್ ಮ್ಯಾಲ್ ಹೋಗುತ್ತಲ್ಲ ನೀರ, ಅದಕ್ಕೆ ಏನಂತಾರಪ್ಪ ಅಂತಂದ್ರ ಕ್ಯಾಪಿಲರಿ ಆಕ್ಷನ್ ಮೂಲಕ ಆಗುತ್ತೆ. ಏನಿದೆ ಕ್ಯಾಪಿಲರಿ ಆಕ್ಷನ್ ಅಂತಂದ್ರ, ಇದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 2 ಫೋರ್ಸ್ ಬರ್ತಾವ್ರಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ್ಯಾವ ಫೋರ್ಸ್ ಅಂತಂತಂದ್ರ ಅಡೇಸಿವ್ ಫೋರ್ಸ್. ಇಲ್ಲಿ ನೋಡ್ರಿ, ಅಡೇಷನ್ ಫೋರ್ಸ್. ಇನ್ನೊಂದೇನಪ್ಪಾ ಅಂತಂದ್ರ ಕೊಹೇಷನ್ ಫೋರ್ಸ್. ಒಂದೇನ್ರಿ ಅಡೇಷನ್ ಫೋರ್ಸ, ಇನ್ನೊಂದೇನ ಕೊಹೇಷನ್ ಫೋರ್ಸ. ಇದನ್ನ ಕನ್ನಡದಾಗ ಏನ್ ಮಾಡ್ಕೊಡ್ತಾರಪ್ಪ ಅಂತಂದ್ರ ಅಡೇಷನ್ ಅಂತಂದ್ರ ಅಂಟಿಕೊಳ್ಳುವ ಗುಣ ಅಂತ ಕೊಡ್ತಾರ. ಅದಕ್ಕೆ ನೀವು ಬೆಟರ್ ಏನ್ ಮಾಡ್ಬೇಕಂದ್ರ ಇಂಗ್ಲಿಷ್ ನೆನಪಿಟ್ಕೋರಿ. ಅಡೇಷನ್, ಕೋಹೇಷನ್. ಈಗ ನೋಡ್ರಿ, ಅಡೇಷನ್ ಅಂತಂದ್ರೆ ಏನ? ಬೇರೆ ವಸ್ತುವಿನೊಂದಿಗೆ ಆಕರ್ಷಣೆ ಹೊಂದುವಂತ ಗುಣ. ಬೇರೆ ವಸ್ತುವಿನೊಂದಿಗೆ ಆಕರ್ಷಣೆ ಹೊಂದುವಂತ ಗುಣ. ಅಂದ್ರೆ ಏನಪ್ಪಾ? ಈಗ ನೋಡ್ರಿ, ಒಂದ ಪೈಪ್ ಐತಿ ಅಂತ ಹೇಳಿ ತಿಳ್ಕೊರಿ. ಒಂದ ಪೈಪ್ ಐತಿ, ಅದ್ರೊಳಗೆ ನೀವು ನೀರ್ ಸಪ್ಲೈ ಮಾಡ್ತೀರಿ. ನೀರ್ ಸಪ್ಲೈ ಮಾಡಿದಾಗ ಈ ನೀರ ಪೈಪಿನ ದಂಡೆ ಒಳಗ ಅಂಟ್ಕೊಂಡಿರ್ತಾವೋ ಇಲ್ಲೋ? ಪೈಪಿನ ದಂಡೆ ಒಳಗ ಅಂಟ್ಕೊಂಡಿರ್ತಾವ. ಅದೇ ರೀತಿ ನೀವ ಒಂದ ಪಾದರಸ ಹಾಕಿ ನೋಡ್ರಿ. ಅದೇನಾಗಲ್ಲಪ್ಪ ಅಂತಂದ್ರ ಈ ಪೈಪಿನ ದಂಡಿಗೆ ಅಂಟುವಂಗಿಲ್ಲ. ಇವು ಪೈಪಿನ ದಂಡಿಗೆ ಅಂಟುವಂಗಿಲ್ಲ. ಯಾಕೆ ಹಿಂಗಾಗುತ್ತ ಅಂತಂದ್ರ ಅದರಲ್ಲಿರುವಂತಹ ಅಡೇಷನ್ ಫೋರ್ಸ್. ಅಡೇಷನ್ ಫೋರ್ಸ್ ಅಂತಂದ್ರ ನಾ ಏನ್ ಹೇಳಿನ್ರಿ ನಿಮಗ? ಬೇರೆ ವಸ್ತುವಿನೊಂದಿಗೆ ಅಂಟಿಕೊಳ್ಳುವಂತಹ ಗುಣ. ಅದು ನೀರಿಗೆ ಏನೈತಪ್ಪ ಅಂತಂದ್ರ ಹೆಚ್ಚಿಗೆ ಐತಿ.
ಅದಕ್ಕೆ ಏನಾಗುತ್ತಂದ್ರ ನೀರ ಈ ಪೈಪ್ ನೊಡನೆ ಆಕರ್ಷಣೆಗೊಂಡು ಪೈಪಿಗೆ ಅಂಟುಕೊಳ್ತತಿ. ಅದೇ ರೀತಿ ಈ ಪಾದರಸಕ್ಕ ಅಡೇಷನ್ ಫೋರ್ಸ್ ಇಲ್ಲ. ಪಾದರಸಕ್ಕೆ ಏನಪ್ಪಾ ಅಂತಂದ್ರ ಅಡೇಷನ್ ಫೋರ್ಸ್ ಇಲ್ಲ. ಅಡೇಷನ್ ಅಂತಂದ್ರೆ ಏನ್ರಿ, ಅದರ್ಸ್ ಬೇರೆದವರ ಜೊತೆ ಆಕರ್ಷಣೆ ಹೊಂದುವಂತ ಗುಣ. ಬೇರೆದವರ ಜೊತೆ ಆಕರ್ಷಣೆ ಹೊಂದುವಂತ ಗುಣಕ್ಕೆ ಏನಂತ ಕರೀತಾರೋ ಅಡೇಷನ್ ಅಂತ ಕರೀತಾರ. ನೀರಿಗೆ ಹೆಚ್ಚೈತ್ರ ಈ ಇದಕ್ಕೇನಿಲ್ಲಪ್ಪ ಅಂತಂದ್ರ ಪಾದರಸಕ ಇಲ್ಲ. ನೀವು ಪಾದರಸ ಹಾಕಿ ನೋಡಿರ್ಬೇಕಾದ್ರೆ ಸೈಡ್ ಒಟ್ಟ ಅಂಟ್ಕೊಂಡಿರಂಗಿಲ್ಲ. ಸೈಡ್ ನೀವು ಏನೋ ಮಾಡ್ರಿ ಅದು ಅಂಟ್ಕೊಂಡಿರಂಗಿಲ್ಲ. ಅರ್ಥ ಆದ್ರೆ ಇದೇನಪ್ಪಾ ಅಂತಂದ್ರ ಅಡೇಷನ್. ಇಲ್ಲಿ ನೋಡ್ರಿ, ಪೈಪಿಗೆ ಅಂಟಿಕೊಳ್ಳುವಂತ ಗುಣ ಬೇರೆ ವಸ್ತುವಿನೊಳಗೆ. ಆಮೇಲೆ ಇನ್ನೊಂದು ಬರ್ತತಿ ಕೋಹೆಷನ್. ಕೋಹೆಷನ್ ಅಂತಂದ್ರೆ ಏನ್ರಿ, ಕೋ ಅಂತಂದ್ರೆ ಏನ್ರಿ, ತಮ್ಮೊಳಗೆ. ಇಲ್ಲಿ ನೋಡ್ರಿ, ಕೋ ಅಂತಂದ್ರೆ ಏನ, ತಮ್ಮೊಳಗೆ ಅನ್ನಂಗ. ಅರ್ಥ ಏನಪ್ಪಾ ಅಂತಂದ್ರ ನೀರಿನ ಕಣಗಳ ಮಧ್ಯದಲ್ಲಿ, ಈ ನೀರಿನ ಕಣ ಇದಾವರು, ಈ ನೀರಿನ ಕಣಗಳ ಮಧ್ಯೆ ಇರುವಂತದ್ದು ಆಕರ್ಷಣೆ ಬಲ. ನೀರಿನ ಕಣಗಳ ಮಧ್ಯೆ ಇರುವಂತ ಆಕರ್ಷಣೆ ಬಲ ಇದೇನಪ್ಪಾ ಅಂತಂದ್ರ ಅದಕ್ಕೇನಂತಾರ್ರಿ, ಕೋಹೆಸಿವ್ ಅಂತ ಕರೀತಾರ. ಅದಕ್ಕೇನಂತಾರು ಕೋಹೆಸಿವ್ ಅಂತ ಕರೀತಾರ. ನೋಡ್ರಿ, ಈ ನೀರಿನಲ್ಲಿರುವಂತ ಗುಣ ಇರುವುದರಿಂದ ಏನಾಗತ್ತಪ್ಪ ಅಂತಂದ್ರ ನೀರಿನ ಕಣಗಳು ಒಂದೊಂದೊಂದು ಬಿಟ್ಕೊಡಂಗಿಲ್ರು. ನೀರಿನ ಕಣಗಳು ಒಂದೊಂದೊಂದು ಬಿಟ್ಕೊಡಂಗಿಲ್ಲ. ನೀವು ಪಾದರಸನ ತಗೊಂಡ್ರಪ್ಪ ಅಂತಂದ್ರ ಪಾದರಸ ಒಳಗ ಕೋಹೆಸಿವ್ ಫೋರ್ಸ್, ಯಾವ ಫೋರ್ಸ್ ರೀ, ಕೋಹೆಸಿವ್ ಫೋರ್ಸ್ ಏನಪ್ಪ ಅಂದ್ರ ನೀರಿಗಿಂತ ಜಾಸ್ತಿ ಇರತ್ತೆ. ಕೋಹೆಸಿವ್ ಅಂತಂದ್ರೆ ಏನ್ರಿ, ಕೋ ತಮ್ಮಲ್ಲಿ, ತಮ್ಮಲ್ಲಿ ಅಂತಂದ್ರ ನೀರಿತ್ತಂತಂದ್ರ ಆ ನೀರಿನ ಕಣಗಳ ನಡುವೆ ಇರುವಂತಹ ಆಕರ್ಷಣಾ ಬಲ. ಅದೇ ರೀತಿ ಪಾದರಸ ಇತ್ತಂತಂದ್ರ ಪಾದರಸದ ಕಣಗಳ ನಡುವೆ ಇರುವಂತಹ ಆಕರ್ಷಣಾ ಬಲ. ಆದ್ರ ಅಡೇಷನ್ ಅಂತಂದ್ರೆ ಏನ್ರಿ, ಬೇರೆ ವಸ್ತುವಿನೊಂದಿಗೆ ಇರುವಂತಹ ಆಕರ್ಷಣಾ ಬಲ. ಅರ್ಥ ಆತ್ರಿ? ಇವೆರಡು ನಡುವೆ ಡಿಫ್ರೆನ್ಸ್ ಗೊತ್ತಾತು. ಕೊಹೆಷನ್, ಅಡೇಷನ್. ನೀರೊಳಗ ಯಾವ ಫೋರ್ಸ್ ಜಾಸ್ತಿ ಇರತಿ, ನೀರೊಳಗ ಅಡೇಷನ್ ಇರ್ತತಿ, ಕೊಹೆಷನ್ ಇರ್ತತಿ. ಆದ್ರ ಪಾದರಸ ಒಳಗ ಅಡೇಷನ್ ಇರಂಗಿಲ್ಲ, ಕೊಹೆಸಿವ್ ಜಾಸ್ತಿ ಇರ್ತತಿ. ಕೊಹೆಷನ್ ಏನಪ್ಪ ಅಂತಂದ್ರ ಜಾಸ್ತಿ ಇರತ್. ನೋಡ್ರಿ, ನೀವು ಪಾದರಸ ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿರತ್ ಹಿಂಗ. ಅರ್ಥ ಆತ್ರಿ? ಕೊಹೆಸಿವ್ ಅಂತಂದ್ರೆ ಏನ್ರಿ, ತಮ್ಮೊಳಗಿರುವಂತ ತಮ್ಮೊಳಗೆ ಅಂಟಿಕೊಳ್ಳುವಂತ ಗುಣ. ಅಡೇಷನ್ ಅಂತಂದ್ರೆ ಏನ್ರಿ, ಇನ್ನೊಂದು ವಸ್ತುವಿನೊಂದಿಗೆ ಅಂಟಿಕೊಳ್ಳುವಂತಹ ಗುಣ. ಇನ್ನೊಂದು ವಸ್ತುವಿನೊಳಗೆ ಅಂಟಿಕೊಂಡಂತ ಗುಣ. ನಾವ್ ಎದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೇವೆ ಈಗ, ಕ್ಯಾಪಿಲರಿ ಆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡತ್ತೇವೆ. ಕ್ಯಾಪಿಲರಿ ಅಥವಾ ಲೋಮನಾಳ ಪ್ರಕ್ರಿಯೆ ಬಗ್ಗೆ ಡಿಸ್ಕಸ್ ಮಾಡತ್ತೇವೆ. ಅದನ್ನ ಡಿಸ್ಕಸ್ ಮಾಡ್ಬೇಕಂತಂದ್ರ ಮೊದಲ ಅಡೇಷಿವ್ ಫೋರ್ಸ್ ಗೊತ್ತಿರಬೇಕು, ಕೊಹೆಸಿವ್ ಫೋರ್ಸ್ ಗೊತ್ತಿರಬೇಕು. ಇನ್ನೊಂದು ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ನಿಮಗ ಸರ್ಫೇಸ್ ಟೆನ್ಷನ್. ಇದ್ರ ಬಗ್ಗೆನು ಬಹಳ ಸಲ ಎಕ್ಸಾಮ್ ದ ಕಾನ್ಸೆಪ್ಟ್ ಮೇಲೆ ಕೇಳಿದಾರ್ರಿ. ಮೇಲ್ಮೈ ಸೆಳೆತ ಅಂತ ಕರೀತಾರ. ಮೇಲ್ಮೈ ಸೆಳೆತ ನಾ ಇದನ್ನು ನಿಮ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀನಿ. ಮೊದಲು ಏನ್ ಮಾಡಪ್ಪ ಅಂದ್ರ ಈ ಕ್ಯಾಪಿಲರಿ ಆಕ್ಷನ್ ಅಥವಾ ಲೋಮನಾಳ ಕ್ರಿಯೆ, ಈಗ ಸಸ್ಯ ಒಳಗ ನೀರ ಕೆಳಗಿಂದನ ಮ್ಯಾಗ ಯಾಕೆ ಹೋಗುತ್ತ, ಆಕ್ಚುಲಿ ಪ್ರಕಾರ ಜನರಲ್ ಅಂತಂದ್ರೆ ಏನಾಗಬೇಕಾಗಿತ್ತು, ಕೆಳಗ್ ಬರ್ಬೇಕಾಗಿತ್ತು ನೀರ್. ಯಾಕಂದ್ರೆ ಗುರುತ್ವಾಕರ್ಷಣೆ ಕಡೆ ಆಕರ್ಷಣೆ ಆಗ್ಬೇಕಾಗಿತ್ತು. ಆದ್ರೆ ಇದು ಯಾಕೆ ಮ್ಯಾಲ್ ಬಂಡ್ತೀವಿ ಅನ್ನೋದನ್ನ ಡಿಸ್ಕಸ್ ಮಾಡತ್ತೇವೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಲೋಮನಾಳ ಕ್ರಿಯೆ. ಈ ಲೋಮನಾಳ ಕ್ರಿಯೆ ಉಂಟಾಗಲು ಏನ್ ಕಾರಣಪ್ಪ ಅಂದ್ರ ಅಡೇಷಿವ್ ಫೋರ್ಸ ಮತ್ತ ಕೊಹೆಸಿವ್ ಫೋರ್ಸ. ಅಡೇಸಿವ್ ಫೋರ್ಸ್ ಅಂತಂದ್ರೆ ಏನ್ರಿ, ಇನ್ನೊಂದು ವಸ್ತುವಿನೊಂದಿಗೆ ಅಂಟಿಕೊಳ್ಳುವ ಗುಣ. ಕೊಹೆಸಿವ್ ಫೋರ್ಸ್ ಅಂತಂದ್ರೆ ಏನ್ರಿ, ತಮ್ಮಲ್ಲಿ ಅಂಟಿಕೊಳ್ಳುವ ಗುಣ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸರ್ಫೇಸ್ ಟೆನ್ಷನ್, ಮೇಲ್ಮೈ ಸೆಳೆತ. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವು ಮೂರು ಏನಪ್ಪಾ ಅಂದ್ರ ಕಾರಣ. ನಿಮ್ಗೆ ಎಕ್ಸಾಮ್ ದಾಗ ಏನ್ ಕೊಡ್ಬೋದಪ್ಪ ಅಂತಂದ್ರ ಅವ ಕ್ವಶನ್, ಲೋಮನಾಳ ಪ್ರಕ್ರಿಯೆ ಉಂಟಾಗಲು ಕಾರಣವಾಗುವಂತ ಅಂಶಗಳು ಯಾವುವು ಅಂತ ಕೇಳಬಹುದು. ಒಂದನೇ ಆಪ್ಷನ್ ಏನ್ ಕೊಡ್ಬೋದ್ರವ, ಅಡೇಸಿವ್ ಫೋರ್ಸ್. ಎರಡನೇ ಆಪ್ಷನ್ ಕೊಹೆಸಿವ್ ಫೋರ್ಸ್. ಮೂರನೇ ಆಪ್ಷನ್ ಏನ್ ಕೊಡ್ಬೋದು, ಸರ್ಫೇಸ್ ಟೆನ್ಷನ್ ಕೊಟ್ಟ AB ಮಾತ್ರ ಸರಿ, BC ಮಾತ್ರ ಸರಿ, ABC ಮಾತ್ರ ಸರಿ, ಹಿಂಗ್ ಕೊಡ್ಬೋದು. ಇವೇನಪ್ಪಾ ಅಂದ್ರೆ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂತ ಕ್ವಶನ್ಗಳು. ಈಗ ನೀವು ಕಾನ್ಸೆಪ್ಟ್ ಗೊತ್ತಾತ, ನಿಮ್ಗೆ ಅಡೇಸಿವ್ ಫೋರ್ಸ್ ಗೊತ್ತಾತು, ಕೊಹೆಸಿವ್ ಫೋರ್ಸ್ ಆತು. ಆಮೇಲೆ ಸರ್ಫೇಸ್ ಟೆನ್ಷನ್ ಹಂಗ ನೆನಪಿಟ್ಕೋರಿ, ಮೇಲ್ಮೈ ಸೆಳೆತ ಅಂತ ಹೇಳಿ. ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವು ಮೂರರಿಂದ ಏನಾಕತ್ತಪ್ಪ ಅಂತಂದ್ರ ಲೋಮನಾಳ ಚಲನೆ ಉಂಟಾಕತಿ. ಇನ್ನು ಬರೋನು ಹೆಂಗ್ ಉಂಟಾಕತಿ. ಈಗ ಏನಪ್ಪಾ ಅಂತಂದ್ರ ಸಸ್ಯ ಒಳಗ ತಗೋನು, ಸಸ್ಯ ಒಳಗೆ ಏನಿರ್ತಪ್ಪ ಅಂತಂದ್ರ ಎರಡು ನಾಳಗಳಿರ್ತಾವ್ರಿ. ಯಾವ್ಯಾವ ನಾಳಗಳು ಇರ್ತಾವು, ಒಂದು ಝೈಲಮ್ ನಾಳ ಅನ್ನೋದು ಇರ್ತತಿ, ಒಂದು ಫ್ಲೋಯಂ ನಾಳ ಇರ್ತತಿ. ಝೈಲಮ್ ನಾಳ, ಫ್ಲೋಯಂ ನಾಳ. ಈ ಝೈಲಮ್ ನಾಳ ಎದಕ್ಕೆ ಯೂಸ್ ಆಗತ್ರಿ, ಸಸ್ಯಗಳಲ್ಲೇ ನೀರು ಸಪ್ಲೈ ಮಾಡಕ್ ಯೂಸ್ ಆಗತ್ತೆ. ಸಸ್ಯಗಳಲ್ಲಿ ಏನಪ್ಪಾ ಅಂತಂದ್ರ ನೀರು ಸಪ್ಲೈ ಮಾಡಕ್ ಯೂಸ್ ಆಗತ್ತೆ. ಯಾವ್ದ್ರಿ, ಝೈಲಮ್. ಅದೇ ರೀತಿ ಫ್ಲೋಯಂ ಅಂತಂದ್ರೆ ಏನ್ರಿ, ಆಹಾರ. ಇದು ನಿಮ್ಗೆ ಕನ್ಫ್ಯೂಸ್ ಆಗೈತಿ ಅಂದ್ರೆ ಏನ್ ನೆನ್ಪಿಟ್ಕೋಬೇಕು ನೀವು ಅಂತಂದ್ರ, ಫ್ಲೋ ಅಂತಂದ್ರೆ ಏನ್ರಿ, ಫುಡ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಫುಡ್ ಅಂತಂದ್ರೆ ಏನ್ರಿ, ಫ್ಲೋಯಂ. ಝೈಲಮ್ ಅಂತಂದ್ರೆ ಏನ್ರಿ, ನೀರು ಸಪ್ಲೈ ಮಾಡೋ. ಈಗ ಈ ಬೇರಿನಿಂದ ಹೀರಿಕೊಂಡಂತ ನೀರು ಈ ಝೈಲಮ್ ಅನ್ನುವಂತಹ ಪೈಪಿನ ಮೂಲಕ ಹೋಗತ್ತದ ಮ್ಯಾಗ.
ಈ ಜೈಲಮ್ ಅನ್ನುವಂತ ಪೈಪಿನ ಮೂಲಕ ಹೋಗುತ್ತ. ಈ ಅದಕ್ಕೆ ಈ ಪೈಪ್ ಏನಾಗಿ ಕಾರ್ಯನಿರ್ವಹಿಸುತ್ತಪ್ಪ ಅಂತಂದ್ರೆ ಲೋಮನಾಳವಾಗಿ ಕಾರ್ಯನಿರ್ವಹಿಸುತ್ತದೆ. ಲೋಮನಾಳವಾಗಿ. ಈ ಲೋಮನಾಳವಾಗಿ ಯಾವಾಗ ಆಕ್ಟ್ ಆಗುತ್ತಲ್ರಿ ಅವಾಗ ಏನಾಗತ್ತ ಅಂತಂದ್ರೆ ಲಿಕ್ವಿಡ್ ಫ್ಲೋ ಆಗ ಸ್ಟಾರ್ಟ್ ಆಗುತ್ತೆ. ಹೆಂಗಾಗತ್ತಪ್ಪ ಅಂತಂದ್ರ ನೋಡ್ರಿ, ಈಗ ನೀರ್ ಐತಿ, ನೀರ್ ಅನ್ನೋದ್ರಿಂದ ಏನಾಗತ್ತಪ್ಪ ಅಂತಂದ್ರ ಈ ಲೋಮನಾಳ ಆಕ್ಟ್ ಆಗ್ತಾ ಪೈಪ್, ಅದಕ್ಕೆ ಏನಾಗತ್ರಿ ನೀರಿಗೆ ಏನೈತಿ ಇನ್ನೊಂದ್ರ ಜೊತೆ ಅಂದ್ರ ಅಡೇಸಿವ್ ಫೋರ್ಸ್ ಐತಿ, ಕೋಹೆಸಿವ್ ಫೋರ್ಸ್ ಐತಿ. ತನ್ನ ನಡುವೆ ಇರುವಂತ ಆಕರ್ಷಣ ಬಲ ಐತಿ, ಆಮೇಲೆ ಇನ್ನೊಂದು ಕಂಟಿಕೊಳ್ಳುವಂತ ಆಕರ್ಷಣ ಬಲನೂ ಐತಿ. ಅಂದ್ರೆ ಅಡೇಸಿವ್ ಫೋರ್ಸ್ ಐತಿ, ಕೋಹೆಸಿವ್ ಫೋರ್ಸ್ ಐತಿ. ಇದರಿಂದ ಏನಾಗತ್ತಪ್ಪ ಅಂತಂದ್ರ ಈ ಪೈಪಿಗೆ ಅಂಟ್ಕೋಕ್ ಸ್ಟಾರ್ಟ್ ಮಾಡ್ತಾರ. ಅಂಟ್ಕೋಕ್ ಸ್ಟಾರ್ಟ್ ಮಾಡಿದಪ್ಪ ಅಂತಂದ್ರ ಒಂದಕ್ಕೊಂದು ಮೂವ್ಮೆಂಟ್ ಆಗ ಸ್ಟಾರ್ಟ್ ಆಕಾವ್. ಯಾಕಂದ್ರೆ ನೀರ್ ಹೆಂಗ್ ಮ್ಯಾಲ್ ಬಂದಂಗ ಆಗುತ್ತಲ್ರಿ, ಹಂಗ ಏನಾಗತ್ತಪ್ಪ ಅಂತಂದ್ರ ಒಂದೊಂದೊಂದು ಅಂಟಿಕೊಳ್ಳೋಕ್ ಸ್ಟಾರ್ಟ್ ಆಕಾವ್. ಈ ಅಡೇಷನ್ ಫೋರ್ಸ್ ಇಂದ ಅಂಟ್ಕೋಕ್ ಸ್ಟಾರ್ಟ್ ಅದು. ಅದೇ ರೀತಿ ಕೋಹೆಷನ್ ಫೋರ್ಸು ಐತಿ ನೀರೊಳಗ. ಅದರಿಂದ ಏನ್ ಮಾಡ್ತಾವಪ್ಪ ಅಂದ್ರ ಇದು ಒಂದ ಚಲನೆ ಆಗಂಗಿಲ್ರಿ. ನೀರಿನ ಕಣಗಳು ಇನ್ನೊಂದು ಕಣಗಳನ್ನ ಏನ್ ಮಾಡ್ತಾವ ಅಂದ್ರ ಅವುಗಳನ್ನು ಏನ್ ಮಾಡ್ತಾವ ಜೋಡಿಯಾಗಿ ತಗೊಂಡ್ ಮ್ಯಾಲ ಹೋಗಕ್ ಸ್ಟಾರ್ಟ್ ಮಾಡ್ತಾವ. ಇದು ಹೆಂಗ್ ಇರ್ತದಪ್ಪ ಅಂತಂದ್ರ ಇದ್ರ ಚಲನೆ ಎಷ್ಟ್ ಫಾಸ್ಟ್ ಇರ್ತದ ಅಂತಂದ್ರ ಗುರುತ್ವಾಕರ್ಷಣೆಯ ಬಲಕ್ಕಿಂತ ಜಾಸ್ತಿ ಇರತ್ತೆ. ಅರ್ಥ ಏನ್ರಿ? 9.81 ಮೀಟರ್ ಪರ್ ಸೆಕೆಂಡ್. ಅಂದ್ರ ಒಂದು ಸೆಕೆಂಡಿಗೆ ಇಷ್ಟು ಸ್ಪೀಡ್. ಒಂದು ಸೆಕೆಂಡಿಗೆ ನೀವು 9.81 ಮೀಟರ್ ಹೋದಂತಂದ್ರ ಅದಕ್ಕೆ ಏನಂತಾರ್ರಿ ಗುರುತ್ವಾಕರ್ಷಣೆ ಬಲ ಅಂತಾರ. ಇದಕ್ಕಿಂತ ಏನಾಗತ್ತಪ್ಪ ಅಂತಂದ್ರ ಫಾಸ್ಟ್ ಚಲನೆ ಆಗಿ ಸ್ಟಾರ್ಟ್ ಆಗ್ತದ್ರಿ. ಯಾವಾಗ ಆಗತ್ತಂದ್ರ ಈ ನೀರಿನ ಕಣಗಳು ಪೈಪಿಗೆ ಅಂಟುವಾಗ ಸ್ಟಾರ್ಟ್ ಆಕಾವ. ಯಾಕೆ ಅಂಟುವಾಗ ಸ್ಟಾರ್ಟ್ ಆಕಾವು? ನೀರಿಗೆ ಒಂದು ಗುಣ ಐತಿ. ಯಾವ ಗುಣ ಐತಿ? ಅಡೇಷನ್ ಅನ್ನುವಂತ ಗುಣ ಐತಿ. ಅಡೇಷನ್ ಗುಣ ಅಂತಂದ್ರೆ ಏನ್ರಿ? ಇನ್ನೊಂದು ವಸ್ತುವಿನೊಂದಿಗೆ ಅಂಟಿಕೊಳ್ಳುವಂತ ಗುಣ. ಆಮೇಲೆ ನೀರಿಗೆ ಇನ್ನೊಂದೇನ್ ಗುಣ ಐತಿ? ಕೊಹೆಷನ್ ಗುಣ ಐತಿ. ಕೊಹೆಷನ್ ಅಂತಂದ್ರೆ ಏನ್ರಿ? ತಮ್ಮ ಕಣಗಳ ನಡುವೆ ಇರುವಂತ ಆಕರ್ಷಣ ಬಲ. ಈ ಅಡೇಷನ್ ಫೋರ್ಸ್ ಇರೋದ್ರಿಂದ ಏನಾಯ್ತು? ಈ ಪೈಪಿಗೆ ಅಂಟುವಾಗ ಸ್ಟಾರ್ಟ್ ಆದವು. ಆಮೇಲೆ ಕೊಹೆಷನ್ ಫೋರ್ಸ್ ಇರೋದ್ರಿಂದ ಏನಾತ್ರಿ? ನೀರಿನ ಕಣಗಳು ತಮ್ಮ ಕಣಗಳನ್ನು ಬಿಟ್ಕೊಡಂಗಿಲ್ಲ. ಅವು ತಮ್ಮ ಕಣಗಳ ನಡುವಿನ ಆಕರ್ಷಣ ಬಲ ಇರ್ತೈತಿ. ಅವುಗಳನ್ನ ಜಕ್ಕೋಕ್ ಸ್ಟಾರ್ಟ್ ಮಾಡ್ತಾವ್ರಿ. ಹಿಂಗ್ ಒಂದೊಂದನ್ನ ಜಕ್ಕೋಕ್ ಸ್ಟಾರ್ಟ್ ಮಾಡಂತ್ಲಿ ಅವಾಗ ಏನಾಗತ್ರಿ? ನೀರಿಗೊಳಗ ಒಂದ್ ಸ್ಪೀಡ್ ಬರಕ್ ಸ್ಟಾರ್ಟ್ ಆಗತ್ತ. ಆ ಸ್ಪೀಡ್ ಎಷ್ಟ್ ಇರ್ತೈತ್ರಿ? ಗುರುತ್ವಾಕರ್ಷಣ ಬಲಕ್ಕಿಂತ ಹೆಚ್ಚಿಗೆ ಸ್ಪೀಡ್ ಇರ್ತೈತಿ. ಅವಾಗ ಏನಾಗತ್ರಿ? ಇದು ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗತ್ತೆ, ಮ್ಯಾಗ ಸ್ಟಾರ್ಟ್ ಆಗತ್ತೆ ನೀರಿನ ಕಣಗಳು. ಅರ್ಥ ಆತ್ರಿ? ಅವಾಗ ಏನಾಗತ್ರಿ? ಎಲ್ಲಾ ಕಡೆ ನೀರಿನ ಭಾಗ ಎಲೆಗಾಗಿರ್ಬೋದು, ಆಮೇಲೆ ಕಾಂಡಕ್ಕಾಗಿರ್ಬೋದು, ಎಲ್ಲಾ ಕಡೆ ಏನಾಗತ್ರಿ? ನೀರಿನ ಸಪ್ಲೈ ಆಗಿ ಸ್ಟಾರ್ಟ್ ಆಗತ್ತ. ಇದಕ್ಕ ಏನಂತಾರಪ್ಪ ಅಂದ್ರ ಕ್ಯಾಪಿಲರಿ ಆಕ್ಷನ್ ಅಂತ ಕರೀತಾರ. ಇದೇನ್ರಿ ಹಿಂಗ ಕಂಟಿನ್ಯೂ ಸ್ಟಾರ್ಟ್ ಹಾಕೊಂತ ಹೋಗುತ್ತೇನಿದ? ಕಂಟಿನ್ಯೂ ಮ್ಯಾಲ ಹೋಗ್ಕೊಂತಾನೆ ಇರ್ತತೇನ್ರಿ? ಇಲ್ಲ. ಯಾವಾಗ ಇದ್ರ ಸ್ಪೀಡ್ ಗುರುತ್ವಾಕರ್ಷಣೆ ಬಲಕ್ಕ ಈಕ್ವಲ್ ಅಥವಾ ಕಡಿಮೆ ಆಗಿ ಸ್ಟಾರ್ಟ್ ಆಗತ್ತಲ್ರಿ, ಒಂದ್ ಲೆವೆಲ್ ಬರಂತ ಸ್ಪೀಡ್ ಕಡಿಮೆ ಆಗಿ ಸ್ಟಾರ್ಟ್ ಆಗತ್ತ. ಅವಾಗ ಏನಾಗಲ್ರಿ? ನೀರ ಸಪ್ಲೈ ಆಗಲ್ಲ. ನೀರ್ ಏನಾಗಲ್ರಿ? ಮ್ಯಾಗ ಹೋಗಕ್ ಸ್ಟಾರ್ಟ್ ಆಗಲ್ಲ. ಅರ್ಥ ಆದ್ರಿ? ಇದಕ್ಕ ಏನಂತಾರಪ್ಪ ಅಂದ್ರ ಕ್ಯಾಪಿಲರಿ ಆಕ್ಷನ್ ಅಂತ ಕರೀತಾರೆ. ಇದೇನು ಜೈಲಮ್ ಅನ್ನೋದು ಏನಾಯ್ತು? ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟ್ ಆಯ್ತು. ಅರ್ಥ ಆತ್ರಿ? ಆಮೇಲೆ ಈ ಕ್ಯಾಪಿಲರಿ ಆಕ್ಷನ್ ಯಾವಾಗ ಜಾಸ್ತಿ ಇರ್ತತಿ? ಇಲ್ಲಿ ನೋಡ್ರಿ, ಯಾವಾಗ ಜಾಸ್ತಿ ಇರ್ತತಿ ಇಲ್ಲಿ ನೋಡ್ರಿ. ನಾ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ನಿಮ್ಗ. ಒಂದೇನಪ್ಪಾ ಅಂತಂದ್ರೆ ಇಲ್ಲೊಂದ್ ಪೈಪ್ ಇರ್ತತಿ. ನೀರಿನ ಕಣಗಳು ಏನಕ್ಕವ್ರಿ? ಸೈಡ್ ಅಂಟ್ಕೋಕ್ ಸ್ಟಾರ್ಟ್ ಆಕಾವು. ಅವಾಗ ಎರಡನೇ ಸ್ಟೆಪ್ದಾಗ ಏನಕತ್ರಿ? ತನ್ನನ್ನು ಇರುವಂತ ನೀರಿನ ಕಣಗಳನ್ನ, ತನ್ನ ಜೊತೆ ಇರುವಂತ ನೀರಿನ ಕಣ ಎಳ್ಕೊಂಡ್ ಹೋಗಕ್ ಸ್ಟಾರ್ಟ್ ಆಗತ್ ನೋಡ್ರಿ. ಒಂದಕ್ಕೊಂದು ಆಕರ್ಷಣೆ ಬಲ ಸ್ಟಾರ್ಟ್ ಆಗತ್ತೆ. ಎಲ್ಲವೂ ಒಟ್ಟಿಗೆ ಏನಾಗತ್ತಂದ್ರ ಮೂರನೇ ಸ್ಟೆಪ್ ಸ್ಟಾರ್ಟ್ ಆದವು. ಇದು ಕ್ಯಾಪಿಲರಿ ಆಕ್ಷನ್ ಯಾವಾಗ ಜಾಸ್ತಿ ಇರ್ತತಿ ನೋಡ್ರಿ? ಅಂದ್ರ ಕಿರಿದಾದ ಪೈಪ್ ಒಳಗ್ ಜಾಸ್ತಿ ಇರುತ್ತೋ ಏನ್ ಅಗಲವಾದ ಪೈಪ್ ನಲ್ಲಿ ಜಾಸ್ತಿ ಇರತ್ತಂತ ಕೇರ? ಕಿರಿದಾದ ಪೈಪ್ ಒಳಗ್ ಜಾಸ್ತಿ ಇರ್ತತ್ರಿ, ಸ್ಪೀಡ್ ಇರ್ತತಿ. ಯಾಕಪ್ಪ ಅಂತಂದ್ರ ನೋಡ್ರಿ, ದೊಡ್ಡ ಇರ್ತಂತ ಹೇಳಿ ತಿಳ್ಕೊರಿ. ಯಾಕಂದ್ರ ಈಗ ನೀರಿನ ಕಣಗಳು ಒಂದೊಂದು ಎಳ್ಕೊಂಡ್ ಹೋಗ್ಬೇಕು. ಅವಾಗ ನೀರಿನ ಕಣಗಳು ಏನಾಗ್ಬೇಕ್ರಿ? ಇಲ್ಲಿ ಜಾಸ್ತಿ ಫ್ಲೋ ಆಗಿ ಸ್ಟಾರ್ಟ್ ಆಕಾವು. ಅಂದ್ರ ಜಾಸ್ತಿ ನೀರಿನ ಕಣಗಳು ಬರಕ್ ಸ್ಟಾರ್ಟ್ ಆದವು ಎಲ್ಲಿ? ಅಗಲಿದ್ದಲ್ಲಿ. ಅಂದ್ರ ಅವ್ನ ಅಷ್ಟನ್ನು ಮ್ಯಾಗ ಎತ್ಕೊಂಡ್ ಹೋಗ್ಬೇಕಂತಂದ್ರೆ ಇದಕ್ ಜಾಸ್ತಿ ಇದಾಗತ್ರಿ. ಅರ್ಥ ಆತ್ರಿ? ಜಾಸ್ತಿ ಏನೋ ಆಗ್ಬೇಕು, ಎಫರ್ಟ್ ಹಾಕೋಕತಿ. ಆದ್ರೆ ಸಾಂದ್ ಇತ್ತಂತಂದ್ರೆ ಈಗ ಒಂದು ನೀರಿನ ಕಣ ಮ್ಯಾಗ ಹೋತಂತ ಹೇಳ್ತಿಕೋರಿ, ಇನ್ನೊಂದೊಂದು ಜಕ್ಕೊಂಡ್ ಬಿಡ್ತತಿ. ಹಂಗ ಒಂದೊಂದೊಂದು ಜಕ್ಕೊಂಡ್ ಮ್ಯಾಗ ಏನಾಕತ್ರಿ? ಸ್ಪೀಡ್ ಜಾಸ್ತಿ ಇರತ್ತೆ. ಅದಕ್ಕ ಕಿರಿದಾದ ಪೈಪಿನಲ್ಲಿ ಕ್ಯಾಪಿಲರಿ ಆಕ್ಷನ್ ಜಾಸ್ತಿ ಇರ್ತತಿ. ಅರ್ಥ ಆತ್ರಿ? ಕಿರಿದಾದ ಪೈಪ್ನಲ್ಲಿ ಕ್ಯಾಪಿಲರಿ ಆಕ್ಷನ್ ಏನಿರ್ತೈತ್ರಿ? ಜಾಸ್ತಿ ಇರ್ತೈತಿ. ಇವು ನಿಮಗೆ ಎಕ್ಸಾಮ್ದಾಗ ಹೆಂಗ ಕೇಳ್ಬೋದಪ್ಪ? ಇದೇನಪ್ಪಾ ಅಂತಂದ್ರ ಲೋಮನಾಳ ಕ್ರಿಯೆ ಅಥವಾ ಕ್ಯಾಪಿಲರಿ ಆಕ್ಷನ್ ಅಂತ ಕರೀತಾರ. ಕ್ಯಾಪಿಲರಿ ಆಕ್ಷನ್ ಒಂದ್ ನಿಮ್ಗೆ ಹೆಂಗ್ ಕೇಳ್ಬೋದು ಅಂತಂದ್ರ ಸಸ್ಯಗಳ ಬಗ್ಗೆ ಕೇಳ್ಬೋದು. ಸಸ್ಯಗಳಲ್ಲಿ ನೀರು ಮೇಲಕ್ಕೆ ಹೋಗಲು ಕಾರಣವೇನು ಅಂತೇಳಿ ಕೇಳ್ಬೋದು. ಆಮೇಲೆ ಅಡೇಸಿವ್ ಫೋರ್ಸ್, ಕೊಹೆಸಿವ್ ಫೋರ್ಸ್ ಬಗ್ಗೆ ಕೇಳ್ಬೋದು. ಆಮೇಲೆ ಈಗ ನೀರ್ ಮ್ಯಾಲ್ ಹೊಂಟಲ್ರಿ, ಇನ್ನೊಂದ್ ನೋಡ್ರಿ, ಇದು ಎರಡು ಕಾರಣ ಅಂತ ಹೇಳಿದ್ನಿ. ಆಮೇಲೆ ಇನ್ನೊಂದ್ ಕಾರಣ ಏನ್ ಹೇಳಿದ್ನಿ? ಸರ್ಫೇಸ್ ಟೆನ್ಷನ್ ಅನ್ನೋದು ಹೇಳಿದ್ನಿ. ಲೋಮನಾಳ ಕ್ರಿಯೆ ಉಂಟಾಗಬೇಕಂದ್ರ ಈಗ ಏನ್ ನೀರ್ ಮ್ಯಾಲ್ ಹೋಗಿರ್ತತಲ್ರಿ, ನೀರ್ ಮ್ಯಾಗ ಹೋಗಿದ್ ಮತ್ ಹೊಳೆ ತೆಳಗ್ ಬೀಳಬಾರ್ದು. ಯಾಕಂದ್ರೆ ಏನ್ ಮ್ಯಾಗ ಎಷ್ಟು ಹೋಗಿರ್ತತಲ್ರಿ ಅಷ್ಟು ತೆಳಗ್ ಬೀಳಬಾರ್ದು ಅನ್ನೋ ಕಾರಣ ಏನಾಗತ್ತ ಅಂದ್ರ ಸರ್ಫೇಸ್ ಟೆನ್ಷನ್ ಆಗತ್ತ. ಇದು ಎದಕ್ ಆಗುತ್ತೆ ಅನ್ನೋದು ನಿಮಗ ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗುತ್ತೆ. ಒಂದ್ ಏನಪ್ಪಾ ಅಂತಂದ್ರೆ ಮೇಲ್ಮೈ ಸೆಳೆತ ಇದು. ಇದರಿಂದ ಏನಾಗತ್ರಿ? ನೀರ್ ಹೊಳೆ ಬರಾಕಾಗಲ್ಲ. ಈಗ ಏನ್ ಮ್ಯಾಗ ಹೋಗಿರ್ತಲ್ರಿ, ಎಷ್ಟು ಹೋಗಿರುತ್ತಲ್ಲ ಅಷ್ಟು ಹೊಳೆ ಬರಾಕಾಗಲ್ಲ. ಅದಕ್ ಕಾರಣ ಏನಪ್ಪಾ ಅಂದ್ರೆ ಸರ್ಫೇಸ್ ಟೆನ್ಷನ್.
ಇದರಿಂದ ಏನಾಗತ್ತಪ್ಪ ಅಂದ್ರೆ ಸಸ್ಯ ಒಳಗೆ ನೀರು ಸಪ್ಲೈ ಆಗತ್ತೆ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ. ಇನ್ನೊಂದು ನೋಡ್ರಿ ಎಕ್ಸಾಂಪಲ್, ಬರೀ ಇದ್ರು ನಿಮ್ಗೆ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ತಾರ. ಒಂದ ಟವೆಲ್ ಹಾಕಿರ್ತಾರ ಅಂತ ತಿಳ್ಕೊರಿ, ಟವೆಲ್ ಇರ್ತತಿ. ಆ ಟವೆಲ್ ನ ನೀವು ಒಂದ್ ಸ್ವಲ್ಪ ನೀರಾಗಿದ್ರಿ, ನೀರಾಗ ಇದ್ದಿರಪ್ಪ ಅಂತಂದ್ರ ಏನಾಗತ್ತಂದ್ರ ಒಂದ್ 10 ನಿಮಿಷ ಬಿಟ್ಟು ನೋಡ್ರಿ ಪೂರ್ತಿ ಎಲ್ಲ ತೋದ್ಬಿಟ್ಟಿರ್ತತಿ. ಇದಕ್ ಕಾರಣ ಏನಪ್ಪಾ ಅಂದ್ರ, ಇದಕ್ಕೂ ಕಾರಣ ಲೋಮನಾಳ ಕ್ರಿಯೆ ಅಥವಾ ಕ್ಯಾಪಿಲರಿ ಆಕ್ಷನ್. ಹೆಂಗ ಆಗತ್ತಪ್ಪ ಅಂತಂದ್ರ, ಈ ಬಟ್ಟೆ ಒಳಗ ಸಣ್ಣ 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 ನೂಲುಗಳು ಇರ್ತಾವ್ರಿ, ಸಣ್ಣ ಸಣ್ಣ ದಾರ ಇರ್ತಾವಲ್ಲ, ಆ ದಾರ ಏನಾಕವಪ್ಪ ಅಂತಂದ್ರ ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟ್ ಆಕಾವ್ರಿ. ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟ್ ಆಕಾವ್. ಇವೇನ್ರಿ ಒಂದೊಂದೊಂದು ನಾರುಗಳು. ಅವಾಗ ಏನಾಕಪ್ಪ ಅಂದ್ರೆ ನೀವು ನೀರಾಗ ಇಡಂತ್ಲೆ ಆ ನೀರಿನ ಕಣಗಳ ನಡುವೆ ಏನಿರ್ತದ್ರಿ ಅಡೇಸಿವ್ ಫೋರ್ಸ್ ಇರ್ತದೆ. ಅಡೇಸಿವ್ ಫೋರ್ಸ್ ಇರೋದ್ರಿಂದ ಆ ನಾಳಗಳ ಜೊತೆ ಅಂಟ್ಕೋತತೆ. ಕೋಹೆಸಿವ್ ಫೋರ್ಸ್ ಇರೋದ್ರಿಂದ ತನ್ನ ಇತರೆ ನೀರಿನ ಕಣಗಳನ್ನ ಎಳ್ಕೊಂಡ್ ಹೋಗತ್ತೆ. ಹಂಗೇನಾಕತ್ಪ ಅಂದ್ರ ಒಂದ್ 10 ನಿಮಿಷ ಬಿಟ್ಟು ನೋಡಂತ ನೀವು ಎಲ್ಲ ಏನಾಗತ್ರಿ ತೋದ್ ಬಿಟ್ಟಿರ್ತದ್ರಿ. ಇದಕ್ಕೂ ಕಾರಣ ಏನಪ್ಪಾ ಅಂತಂದ್ರ ಕ್ಯಾಪಿಲರಿ ಆಕ್ಷನ್. ಎಕ್ಸಾಂಪಲ್ ಇವ್ ನೀವು ಅಪ್ಲೈ ಮಾಡಿ ಕೇಳ್ತಾರೆ. ಆಮೇಲೆ ಇನ್ನ ನೋಡ್ರಿ ವೆರಿ ಇಂಪಾರ್ಟೆಂಟ್ ಯಾವ್ದು ಕೇಳ್ತಾರಪ್ಪ ಅಂತಂದ್ರ ಸಸ್ಯ ಬಗ್ಗೆ ಕೇಳ್ತಾನ್ರಿ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಇದು ಇಂಪಾರ್ಟೆಂಟ್. ಇದು ಏನಪ್ಪಾ ಅಂತಂದ್ರ ನೋಡ್ರಿ, ಈಗ ಮೊದಲ ಲ್ಯಾಂಪ್ ಇದ್ದು ಗೊತ್ತ್ರಿ, ಈಗೇನ್ ಲ್ಯಾಂಪ್ ಇಲ್ಲಿವ. ಮೊದಲ್ ಲ್ಯಾಂಪ್ ಇದ್ದು ಅಲ್ಲ, ಅವು ಏನ್ ಮಾಡ್ತಿರಪ್ಪ ಅಂತಂದ್ರ ಹಿಂಗೊಂದು ಇದಿರ್ತೈತಿ, ಬತ್ತಿ ಇರ್ತೈತಿ. ಅದನ್ನ ಏನ್ ಮಾಡ್ತೀರಿ, ಹಿಂಗ್ ಚುಮ್ನಿ ಅಥವಾ ಏನಾರು ಆಯಿಲ್ ಇರುತ್ತಲ್ರಿ ಅಲ್ಲಿ ಇಡ್ತಿರು. ಅಲ್ಲಿ ಇಡಂತ್ಲೆ ಈಗ ನೋಡ್ರಿ ಆಕ್ಚುಲಿ ಏನಾಗಬೇಕಾಗಿತ್ತು, ನಮಗ ಗುರುತ್ವಾಕರ್ಷಣೆ ಬಲ ಅಂದ್ರೆ ತೆಳಗ್ ಹೋಗ್ಬೇಕು, ಫ್ಲೋ ಆಗ್ಬೇಕಾಗಿತ್ತು. ಇಲ್ಲೂ ಏನಾಗತ್ತಪ್ಪ ಅಂತಂದ್ರ ಈ ಬತ್ತಿಯ ಮೂಲಕ ಏನಾಗತ್ರಿ ಮ್ಯಾಲ ಹೋಗುತ್ತ. ಏನ್ರಿ ಆಯಿಲ್ ಏನಾಗತ್ತ ಮ್ಯಾಲ ಹೋಗುತ್ತೆ. ಎದಕ್ಕಪ್ಪ ಅಂತಂದ್ರ ಆಕ್ಚುಲಿ ಯಾವಾಗಿದ್ರು ಬತ್ತಿ ಅದನ್ನ ಯೂಸ್ ಮಾಡಿರ್ತಾರ ನೋಡ್ರಿ, ಹತ್ತಿ ಕಾಟನ್ ಇರ್ತದ ನೋಡ್ರಿ, ಆಲ್ಮೋಸ್ಟ್ ಕಾಟನ್ ಇರ್ತೈತಿ. ಯಾಕಪ್ಪ ಅಂದ್ರ ಅದ್ರೊಳಗೆ ಗ್ಯಾಪ್ ಇರ್ತಾವ, ಅದ್ರೊಳಗೆ ನಾರುಗಳು ಏನಿರ್ತಾವ ಅಂದ್ರ ಗ್ಯಾಪ್ ಇರ್ತಾವ್ರ. ಈ ನಾರುಗಳು ಏನಾಗ ಆಕ್ಟಾಕವ್ರಿ, ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟಾಕವ್. ಈ ಕ್ಯಾಪಿಲರಿ ಟ್ಯೂಬ್ ಆಕ್ಟ್ ಆಗೋದ್ರಿಂದ ಏನಾಗತ್ರಿ, ಆ ಆಯಿಲ್ ಅದಕ್ಕೆ ಅಂಟ್ಕೋತತಿ. ಅಂಟ್ಕೊಂಡ್ ಏನಾಗತ್ರಿ, ಅದಕ್ಕ ಅಡೇಸಿವ್ ಫೋರ್ಸ್ ಇರತಿ, ಕೋಹೆಸಿವ್ ಫೋರ್ಸ್ ಇರತಿ. ಈ ಎರಡು ಫೋರ್ಸ್ ಇಂದ ಏನಕ್ಕವು ಮ್ಯಾಲ್ ಹೋಗಕ್ ಸ್ಟಾರ್ಟ್ ಆಕತ್ತದ್ನಿ. ಆಯಿಲ್ ಮ್ಯಾಲ್ ಹೋಗಕ್ ಸ್ಟಾರ್ಟ್ ಆಗತ್ತೆ. ಮತ್ತೆ ಆಯಿಲ್ ಮ್ಯಾಲ್ ಹೋಗಿದ್ ಕೆಳಗೆ ಯಾಕೆ ಬೆಳಂಗಿಲ್ಲ, ಸರ್ಫೇಸ್ ಟೆನ್ಷನ್ ಅನ್ನುವಂತ ಕಾರಣ. ಅದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಇದರಿಂದ ಏನಾಕತ್ತಪ್ಪ ಅಂದ್ರ ಮ್ಯಾಲ್ ಹೋಗಕ್ ಸ್ಟಾರ್ಟ್ ಆಗತ್ತ ಈ ಆಯಿಲ್. ಅದಕ್ಕೆ ಕಾರಣ ಏನ್ರಿ, ಕ್ಯಾಪಿಲರಿ ಆಕ್ಷನ್. ಇವೆಲ್ಲ ಕ್ಯಾಪಿಲರಿ ಆಕ್ಷನ್ಗೆ ಅಪ್ಲೈಡ್ ಕ್ವಶನ್ ಇರ್ಗೋ. ನೆಕ್ಸ್ಟ್ ಏನಪ್ಪಾ ಅಂದ್ರ ಬ್ಲಾಟಿಂಗ್ ಪೇಪರ್. ಇನ್ನೊಂದೇನಪ್ಪಾ ಅಂತಂದ್ರ ಈ ಬ್ಲಾಟಿಂಗ್ ಪೇಪರ್ ಇರತ್ ನೋಡ್ರಿ. ಆ ಪೇಪರ್ ನೀವು ಅಕಸ್ಮಾತ್ ನೀರ್ ಬಿದ್ದಿರ್ತಂತ ತಿಳ್ಕೊರಿ, ಅದೇ ನೀವು ಅದ್ರ ಮೇಲೆ ಬ್ಲಾಟಿಂಗ್ ಪೇಪರ್ ಹಾಕಿರ ಅಂತ ತಿಳ್ಕೊರಿ. ಅವಾಗ ಏನಕತ್ತಪ್ಪ ಅಂತಂದ್ರ ಆ ಬ್ಲಾಟಿಂಗ್ ಪೇಪರ್ ನೀರನ್ನ ಹೀರ್ಕೋತತ್ರ. ಬ್ಲಾಟಿಂಗ್ ಪೇಪರ್ ಈಗ ನೀವು ನಾರ್ಮಲ್ ಆಗಿ ನ್ಯೂಸ್ ಪೇಪರ್ ಇರ್ತಾವಲ್ರಿ, ಅವನ್ನ ನೀರೇ ವರ್ಷ ನೋಡ್ರಿ, ಅದ ಏನ್ ಮಾಡಲ್ರಿ, ನೀರನ್ನ ಹೀರ್ಕೋಂಗಿಲ್ಲ ಅದು ಆಕ್ಚುಲಿ ಜಾಸ್ತಿ. ಅದನ್ನ ನೀವು ಬ್ಲಾಟಿಂಗ್ ಪೇಪರ್ ಇಟ್ಕೋರಿ. ಅವಾಗ ಏನಕ್ಕ ಟಿಶ್ಯೂ ಪೇಪರ್ ಇರ್ತಾವಲ್ರಿ, ಅಂತಾವ್ ಏನ್ ಮಾಡ್ತಾವ ಅಂದ್ರ ನೀರನ್ನ ಹೀರ್ಕೋತಾವ್. ಯಾಕಪ್ಪ ಅಂತಂದ್ರ ಅದ್ರೊಳಗ ನಾಳಗಳು ಏನಿರ್ತಾವ್ರಿ ಅಥವಾ ಇವೇನ್ ದಾರಗಳು ಟೈಪ್ ಇರ್ತಾವಲ್ಲ, ಅವ್ ಏನ್ ಮಾಡ್ತಾವಪ್ಪ ಅಂದ್ರೆ ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟಾಕವ್. ಇವ್ ನ್ಯೂಸ್ ಪೇಪರ್ ಒಳಗೆ ಏನಿರಂಗಿಲ್ಲ, ಅವ್ ಹಿಂಗ್ ನಾಳಗಳು ಇರಂಗಿಲ್ಲ ಪೇಪರ್ ಒಳಗ. ಅದಕ್ಕೆ ಏನಪ್ಪಾ ಅಂದ್ರ ಪ್ಲಾಟಿಂಗ್ ಪೇಪರ್ ಯೂಸ್ ಮಾಡ್ತಾರ ನೀರನ್ನ ಇದು ಮಾಡ್ಕೋಬೇಕಂದ್ರ. ಅವಾಗ ಏನಾಕವ್ರಿ, ಆ ಟ್ಯೂಬ್ಗಳು ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟಾಕವು. ಅವ್ ಏನ್ ಮಾಡ್ತಾವು, ನೀರನ್ನ ತಮ್ಮೊಳಗೆ ಎಳ್ಕೊಂಡ್ಬಿಡ್ತಾವ್. ಇವ್ದು ಏನಪ್ಪಾ ಅಂತಂದ್ರ ಕ್ಯಾಪಿಲರಿ ಆಕ್ಷನ್ ಉದಾಹರಣೆ. ನೆಕ್ಸ್ಟ್ ಇನ್ನೊಂದು ಬರ್ತದ್ರಿ ವೆರಿ ಇಂಪಾರ್ಟೆಂಟ್ ಆಗಿ ಗೋಡೆಗಳು. ಈಗ ನೋಡ್ರಿ, ನೀವ ಹಿಂಗ ಗೋಡೆ ಇರ್ತದ್ರಿ, ಗೋಡೆ ಇದ್ದಾಗ ಮಳೆಯದು ಬಂದಿರತ್ ನೋಡ್ರಿ. ಮಳೆಯದು ಬಂದಾಗ ಏನಾಕತ್ತಪ್ಪ ಅಂತಂದ್ರೆ ಯಾವಾಗಿದ್ರು ಇಲ್ಲಿಂದ ಮ್ಯಾಗ ಹಸಿ ಹಾಕುವಂತ ಬರ್ತಿರ್ತದೆ, ವೆಟ್ ಹಾಕುವಂತ ಬರ್ತಿರ್ತೈತಿ. ಇದಕ್ಕೂ ಕಾರಣ ಏನಪ್ಪಾ ಅಂತಂದ್ರ, ಇದಕ್ಕೂ ಕಾರಣ ಅಂದ್ರೆ ಏನ್ರಿ, ಲೋಮನಾಳ ಕ್ರಿಯೆ ಅಥವಾ ಕ್ಯಾಪಿಲರಿ ಆಕ್ಷನ್. ಯಾಕಪ್ಪಾ ಅಂತಂದ್ರ ಇದು ಗೋಡೆ ಎದರಿಂದ ಮಾಡಿರ್ತಾರಪ್ಪ ಅಂದ್ರೆ ಸಿಮೆಂಟ ಮತ್ತೆ ಇಟ್ಟಂಗಿಯಿಂದ ಮಾಡಿರ್ತಾರ. ಆ ಇಟ್ಟಂಗಿ ಒಳಗೆ ಏನಪ್ಪಾ ಅಂತಂದ್ರ, ಇಟ್ಟಂಗಿ ಒಳಗ ಹಿಂಗ ಗ್ಯಾಪ್ ಇರ್ತದ್ರಿ. ಇಟ್ಟಂಗಿ ಮತ್ತೆ ಸಿಮೆಂಟ್ ಕುಡ್ಸಿದ್ಮೇಲೆ ಇಟ್ಟಂಗಿ ಒಳಗೆ ಏನಿರ್ತದ್ರಿ, ಹಿಂಗ್ ಗ್ಯಾಪ್ ಇರ್ತದ್ರಿ ನೋಡ್ರಿ. ಅವಾಗ ಏನಕ್ಕಪ್ಪ ಅಂತಂದ್ರ ಅವು ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟಾಕವ್. ಅವಾಗ ನೀವು ಅಕಸ್ಮಾತ್ ಇಲ್ಲಿ ನೀರು ಸಪ್ಲೈ ಮಾಡಿರಿ ಅಂತಂದ್ರ ಅವ್ ಏನಾಕವ್ರಿ, ಟ್ಯೂಬ್ ಮೂಲಕ ನೀರ್ ಏನಾಕತ್ರಿ ಮ್ಯಾಗ ಇರ್ತೈತಿ. ಮ್ಯಾಗ ಇರೋದ ಕಾರಣ ಏನ, ಕೊಹೆಸಿವ್ ಫೋರ್ಸ್, ಅಡೇಸಿವ್ ಫೋರ್ಸ್, ಅವು ನೆನ್ಪಿಟ್ಕೋರೆ. ಇದರಿಂದ ಏನಾಕತ್ರಿ, ಗೋಡೆ ಹಸಿ ಆಗ ಸ್ಟಾರ್ಟ್ ಆಗತ್ತ. ಇವೆಲ್ಲ ಏನಪ್ಪಾ ಅಂದ್ರ ಕ್ಯಾಪಿಲರಿ ಆಕ್ಷನ್ ನೋಡ್ರಿ. ಅದೇ ರೀತಿ ಮತ್ತ ಇನ್ನೊಂದ್ ಕೇಳ್ತಾರ ನಿಮಗ, ಪಾದರಸ ಯಾಕೆ ಮ್ಯಾಲಕ್ ಹೋಗಂಗಿಲ್ಲ ಅಂತ ಕೇಳ್ತಾರ. ಅದನ್ನು ನಿಮಗ ಅಪ್ಲೈಡ್ ಕ್ವಶನ್ ನ ಕ್ರಾಸ್ ಇದು ಮಾಡಿ ಕೇಳ್ಬೋದು. ಯಾಕಪ್ಪ ಅಂತಂದ್ರ ಪಾದರಸಕ್ಕ ಏನಿರಂಗಿಲ್ರಿ, ಯಾವ ಗುಣ ಇರಂಗಿಲ್ಲ. ಆಪ್ಷನ್ ದಾಗ ಕೊಡ್ತಾರ ಅವ್ರು, ಯಾವ ಗುಣ ಇರಂಗಿಲ್ಲ. ತಮ್ಮೊಳಗೆ ಇರುವಂತ ಗುಣ ಇರ್ತದೆ, ಅಂಟಿಕೊಳ್ಳುವಂತ ಗುಣ. ತಮ್ಮೊಳಗೆ ಇರುವಂತ ಅಂಟಿಕೊಳ್ಳೋ ಗುಣ ಏನ್ರಿ, ಕೋ ಅಂತ ಹೇಳ್ಬೇಕು. ಕೋ ಅಂತಂದ್ರ ತಮ್ಮಲ್ಲಿ ಕೋಹೆಸಿವ್ ಫೋರ್ಸ್ ಇರ್ತತಿ. ಆದ್ರೆ ಯಾವ ಫೋರ್ಸ್ ಮಿಸ್ಸಿಂಗ್ ಇರ್ತತಿ, ಅಡೇಸಿವ್ ಫೋರ್ಸ್ ಮಿಸ್ಸಿಂಗ್ ಇರ್ತತಿ. ನಿಮಗ್ ಕ್ಯಾಪಿಲರಿ ಆಕ್ಷನ್ ಆಗ್ಬೇಕಂದ್ರೆ ಯಾವ್ಯಾವ ಫೋರ್ಸ್ ಬೇಕು, ಕೊಹೆಸಿವ್ ಫೋರ್ಸ್ ಬೇಕು, ಅಡೇಸಿವ್ ಫೋರ್ಸ್ ಬೇಕು, ಇನ್ನೊಂದ್ ಏನಪ್ಪಾ ಅಂತಂದ್ರ ಸರ್ಫೇಸ್ ಟೆನ್ಷನ್ ಅನ್ನೋದು ಬೇಕು.
ಆದ್ರೆ ಈ ಮರ್ಕ್ಯೂರಿ ಒಳಗೆ ಏನ್ ಮಿಸ್ಸಿಂಗ್ ಇರ್ತೈತ್ರಿ, ಮರ್ಕ್ಯೂರಿ ಒಳಗ ಅಡೇಸಿವ್ ಪೋರ್ಸ್ ಮಿಸ್ಸಿಂಗ್ ಇರ್ತೈತಿ. ಅದರಿಂದ ಏನಾಗಲ್ಲಪ್ಪ ಅಂತಂದ್ರ ಮರ್ಕ್ಯೂರಿ ಅಥವಾ ಪಾದರಸ ಏನಾಗಂಗಿಲ್ರಿ, ಮ್ಯಾಗ ಹೋಗಂಗಿಲ್ಲ. ಅರ್ಥ ಆತ್ರಿ? ನೋಡ್ರಿ ಇದೆಲ್ಲ ಏನಪ್ಪಾ ಅಂತಂದ್ರ ಕ್ಯಾಪಿಲರಿ ಆಕ್ಷನ್. ಇನ್ನು ಬರೋದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಸರ್ಫೇಸ್ ಟೆನ್ಷನ್. ಇನ್ನೊಂದ್ ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ ಸರ್ಫೇಸ್ ಟೆನ್ಷನ್. ಅದನ್ನು ಏನಪ್ಪಾ ಅಂತಂದ್ರ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಏನಪ್ಪಾ ಸರ್ಫೇಸ್ ಟೆನ್ಷನ್ ಅಂತಂದ್ರೆ ಏನ ನೋಡ್ರಿ, ಸರ್ಫೇಸ್ ಟೆನ್ಷನ್ ಇದ್ರ ಮೇಲೂ ಬಹಳ ಸಲ ಎಕ್ಸಾಮ್ದಾಗ ಕ್ವಶನ್ ಕೇಳಿದಾರು. ಮೇಲ್ಮೈ ಸೆಳೆತ ಅಂತ ಕರೀತಾರೆ. ಮೇಲ್ಮೈ ಸೆಳೆತ ಏನ್ ಹಿಂಗಂತಂದ್ರ ನೋಡ್ರಿ, ಈಗ ಒಂದ್ ಬಕೆಟ್ ಒಳಗ ಅಥವಾ ಒಂದ್ ಗ್ಲಾಸ್ ಒಳಗ ಏನ್ ಮಾಡ್ರಿ, ನೀರ್ ಹಾಕ್ರಿ. ಒಂದ್ ಗ್ಲಾಸ್ ಒಳಗ ಅಥವಾ ಒಂದ್ ಬಕೆಟ್ ಒಳಗ ಏನ್ ಮಾಡ್ರಿ, ನೀರ್ ಇರ್ತದ ಅಂತ ಹೇಳ್ತಿಕೋರಿ. ಅದ್ರೊಳಗ ನೀರಿನ ಕಣಗಳು ಇರ್ತಾವ್ರಿ. ಸಾವಿರಾರು ಅಥವಾ ಕೋಟ್ಯಾನು ಗಂಟೆ ನೀರಿನ ಕಣಗಳು ಇರ್ತಾವ. ಈ ನೀರಿನ ಕಣದೊಳಗೆ ಯಾವ ಫೋರ್ಸ್ ಐತ್ರಿ, ಕೋಹೆಸಿವ್ ಫೋರ್ಸ್ ಅನ್ನೋದು ಐತಿ. ಕೋಹೆಸಿವ್ ಅಂತಂದ್ರೆ ಏನ್ರಿ, ತಮ್ಮೊಳಗೆ ಅಂಟಿಕೊಳ್ಳುವಂತ ಗುಣ. ಈಗ ಒಳಗಿರುವಂತದ್ದು ಇದು ಸರ್ಫೇಸ್ ಬಿಡ್ರಿ, ಇದು ಮ್ಯಾಗ್ ಬಿಡ್ರಿ, ಮೇಲ್ಮೈ ಬಿಡ್ರಿ. ಈ ಒಳಗಿರುವಂತ ನೀರಿನ ಕಣಗಳಿಗೆ ಹೆಂಗಿರ್ತಾವಪ್ಪ ಅಂದ್ರ, ಮ್ಯಾಲೂ ನೀರಿನ ಕಣ ಇರ್ತದ್ರಿ, ತೆಳಗೂ ನೀರಿನ ಕಣ ಇರ್ತತಿ, ಆಮೇಲೆ ಎಡಕ್ಕೂ ಇರ್ತತಿ, ಆಮೇಲೆ ಬಲಕ್ಕೂ ಇರ್ತತಿ ನೀರಿನ ಕಣಗಳು. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರ, ಈ ಕೋಹೆಸಿವ್ ಫೋರ್ಸ್ ಇರೋದ್ರಿಂದ ಏನ್ ಮಾಡ್ತಾವ್ರಿ, ಈ ನೀರಿನ ಕಣ ಇದನ್ನು ಎಳ್ಕೋತತಿ ತನ್ನಡೆಗೆ, ಆಮೇಲೆ ಈ ನೀರಿನ ಕಣ ಇದು ಎಳ್ಕೋತತಿ, ಆಮೇಲೆ ಈ ನೀರಿನ ಕಣ ಇದನ್ನು ತನ್ನಡೆಗೆ ಎಳ್ಕೋತತಿ, ಈ ನೀರಿನ ಕಣ ಇದನ್ನು ಎಳ್ಕೋತತಿ. ಅದೇ ರೀತಿ ಈ ನೀರಿನ ಕಣ ಇದನ್ನು ಎಳ್ಕೋತತಿ, ಈ ನೀರಿನ ಕಣ ಇದನ್ನು ಎಳ್ಕೋತತಿ. ಇದರಿಂದ ಏನಾತ್ರಿ, ನಾಲ್ಕು ಕಡೆ ಈಗ ನೋಡ್ರಿ, ಒಬ್ಬ ಮನುಷ್ಯ ನಿಂತಿರ್ತಾನ ಅಂತ ಹೇಳ್ತಿಕೋರಿ. ಒಬ್ಬ ಮನುಷ್ಯ ನಿಂತಿರ್ತಾನ, ನಿಮ್ನ ನಾಲ್ಕು ಕಡೆ ಒಂದ ಫೋರ್ಸಿಲಿ ಎಳ್ಕೊಕತ್ರ ಅಂತಂದ್ರ ನೀವು ಮೂವ್ಮೆಂಟ್ ಹಾಕಿರೇನ್ರಿ, ಇಲ್ಲ, ನಿಂತರೆ ನಿಂತು ಬಿಡ್ತಾರೆ. ಅಂದ್ರೆ ಏನಾಯ್ತು, ಜೀರೋ ಅಪ್ಲೈ ಆದಂಗ ಆಗ್ಬಿಡುತ್ತೆ ನಿಮ್ಗೆ. ನಿಮ್ಮ ಇದ್ರ ಮೇಲೆ ಏನಾಯ್ತು, ಜೀರೋ ಫೋರ್ಸ್ ಅಪ್ಲೈ ಆಯ್ತು. ಯಾಕಂದ್ರೆ ಇವು ಈಕ್ವಲ್ ಆಗಿ ಹೇಳ್ಕೊತಾನ ನಿಮ್ನ, ಇವು ಈಕ್ವಲ್ ಆಗಿ ಹೇಳ್ಕೊತಾನ, ಇವು ಈಕ್ವಲ್ ಆಗಿ ಹೇಳ್ಕೊತಾನು, ಇವು ಈಕ್ವಲ್ ಆಗಿ ಹೇಳ್ಕೊತಾನು. ಅವಾಗ ಏನಾಗಲ್ಲ, ನೀವು ಮೂವ್ಮೆಂಟ್ ಆಗಲ್ಲ, ನೀವು ನಿಂತರೆ ನಿಂತು ಬಿಡ್ತೀರಿ. ಹಂಗೇನಪ್ಪಾ ಅಂದ್ರೆ ನೀರಿನ ಕಣ ಒಳಗ ಕೋಹೆಸಿವ್ ಫೋರ್ಸ್ ಇರೋದ್ರಿಂದ ಇದು ತನ್ನಡಿಗೆ ಹೇಳ್ಕೊತತಿ, ಇದು ತನ್ನಡಿಗೆ ಹೇಳ್ಕೊತತಿ, ಇದು ತನ್ನಡಿಗೆ ಹೇಳ್ಕೊತಿ, ಇದು ಹೇಳ್ಕೊತತಿ. ಅಂದ್ರ ನಾಲ್ಕು ಕಡೆನೂ ಫೋರ್ಸ್ ಈಕ್ವಲ್ ಆಗಿ ಇರೋದ್ರಿಂದ ಏನಾಗತ್ರಿ, ಈ ನೀರಿನ ಕಣ ತಟಸ್ಥವಾಗಿ ಬಿಡೋದ್ರಿ. ನೀರಿನ ಕಣ ಏನತ್ರಿ, ತಟಸ್ಥವಾಗಿ ಬಿಡುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತ ಬಲ ಅಪ್ಲೈ ಆಗಲ್ಲ. ಯಾಕಂದ್ರೆ ನಾಲ್ಕು ಮಂದಿ ಈಕ್ವಲ್ ಆಗಿ ಹೇಳ್ಕೊತಾರ ಅವನು. ಆದ್ರ ಈ ಸರ್ಫೇಸ್ ಒಳಗೆ ಏನಾಗುತ್ತ, ಸರ್ಫೇಸ್ ಅಂತಂದ್ರೆ ಏನ್ರಿ, ಮೇಲ್ಮೈ. ಮೇಲ್ಮೈ ಒಳಗ್ ನೀರಿನ ಕಣ ಹೆಂಗಿರ್ತಾವ್ರಿ, ಇಲ್ಲೊಂದ್ ನೀರಿನ ಕಣ ಇರ್ತೈತೆ, ಹಿಂಗ್ ನೀರಿನ ಕಣ ಇರ್ತೈತೆ, ನೀರಿನ ಕಣ ಇರ್ತೈತ್ರಿ. ತೆಳಗಿರ್ತೈತ್ರಿ ನೀರಿನ ಕಣ, ತೆಳಗು ನೀರಿನ ಕಣ ಇರ್ತೈತೆ. ಆಮೇಲೆ ಇಲ್ಲಿ ಬಾಜುನು ನೀರಿನ ಕಣ ಇರ್ತೈತಿ, ಈ ಕಡೆ ಬಾಜುನು ನೀರಿನ ಕಣ ಐತಿ, ಈ ಕಡೆ ಬಾಜುನು ಐತಿ, ಈ ಕಡೆ ಬಾಜುನು ಐತಿ, ಈ ಕಡೆ ಬಾಜುನು ಐತಿ. ಆದ್ರೆ ಎಲ್ಲಿ ಮಿಸ್ ಆತ್ರಿ, ಇಲ್ಲಿ ಮಿಸ್ ಆತ, ಮ್ಯಾಲ್ ಮಿಸ್ ಆತ್ರಿ. ಮ್ಯಾಲ ಏನತ್ತು, ನೀರಿನ ಕಣ ಮಿಸ್ ಆತ. ಯಾಕಂದ್ರೆ ನೀರಿನ ಕಣ ಇಲ್ಲ, ಇಲ್ಲೇ ಲಾಸ್ಟ್ ಗ್ಲಾಸ್ ಅನ್ನೋದು ಇಲ್ಲೇ ಮೇಲ್ಮೈ ಇದೆ. ಅದಕ್ಕೆ ಏನಾಗತ್ತಪ್ಪ ಅಂತಂದ್ರ, ಇವು ಈ ಕಡೆ ಎಳ್ಕೊತಾನು, ಇವು ಈ ಕಡೆ ಎಳ್ಕೊತಾನು, ಇವು ಈ ಕಡೆ ಎಳ್ಕೊತಾನು. ಆದ್ರ ನೀರ್ ಏನ ಮಾಡ್ತಂತಂದ್ರ ಇಲ್ಲೊಂದು ಸೆಳೆತ ಉಂಟಾಕತ್ರಿ. ಯಾಕಂದ್ರೆ ಇಲ್ಲೊಂದು ನೀರಿನ ಕಣ ಮಿಸ್ ಆಗೈತಿ, ನೀರಿನ ಕಣ ಮಿಸ್ ಆಗೈತಿ, ಅಂದ್ರೆ ಸೆಳೆತ ಉಂಟಾಕೈತಿ. ಅದಕ್ಕೆ ಏನಾಗತ್ತಪ್ಪ ಅಂತಂದ್ರ ಭಯ ಆಗಕ್ ಸ್ಟಾರ್ಟ್ ಆಗತ್ತ. ಯಾಕಂದ್ರೆ ಇಲ್ಲೊಬ್ಬ ಎಳ್ಕೊಂಡಿದ್ದ ಅಂತಂದ್ರ ಅದಕ್ಕೇನು ಪ್ರಾಬ್ಲಮ್ ಆಗಿರ್ಕಿಲ್ಲ, ಆದ್ರೆ ಇಲ್ಲೊಬ್ಬ ಎಳ್ಕೊಂತ ನೀರಿನ ಕಣ ಮಿಸ್ ಆತ್ರಿ. ಅದಕ್ಕೆ ಏನ್ ಮಾಡದಪ್ಪ, ಇದು ಅಂಜಿಕೆಲಿ ಏನ್ ಮಾಡತ್ತಂತಂದ್ರ, ಈ ನೀರನ್ನ ತನ್ನ ಬಾಜು ಇರುವಂತ ನೀರಿನ ಕಣಗಳನ್ನ ಜೊತೆ ಏನ್ ಮಾಡತ್ತಂದ್ರ ಆಕರ್ಷಣೆ ಬಲವನ್ನ ಜಾಸ್ತಿ ಮಾಡ್ಕೋತೈತಿ. ಜಾಸ್ತಿ ಮಾಡ್ಕೊಂಡ್ ಏನ್ ಮಾಡ್ತೈತ್ರಿ, ಒಂದು ಸೆಳೆತ ಉಂಟಾಕೈತಿ. ಸೆಳೆತ ಉಂಟಾಗಿ ಈ ನೀರಿನ ಕಣಗಳು ಒಂದಕ್ಕೊಂದು ಇಷ್ಟ ಅಂಟ್ಕೋತಾವಲ್ಲ, ಯಾಕಂದ್ರೆ ಅಂಜಿಕೆ ಉಂಟಾಕತಿ. ಯಾಕಂದ್ರೆ ಇದೊಂದು ಮಿಸ್ ಆಗೈತೆ ಅಂತ ಹೇಳಿ ಇಷ್ಟ ಎಲ್ಲರದ ಸರ್ಫೇಸ್ ಒಳಗ ಅಷ್ಟೇ, ಮತ್ತ ಇಲ್ಲಿ ಎಲ್ಲಾದ್ರೊಳಗಲ್ಲ, ತೆಳಗಲ್ಲ, ಬರೀ ಕೇವಲ ಸರ್ಫೇಸ್ ಒಳಗ. ಈ ಅಂಜಿಕೆಲಿ ಏನ್ ಮಾಡ್ತಾವಪ್ಪ ಅಂತಂದ್ರ ಒಂದೊಂದು ಇಷ್ಟು ಎಳ್ಕೊಂಡ್ ಕುಂಡಿರ್ತಾವಲ್ಲ, ಅವಾಗ ಏನಾಕತ್ತಂತಂದ್ರ ಒಂದ್ ಲೇಯರ್ ಸ್ಟಾರ್ಟ್ ಆಗತ್ರಿ. ಇಲ್ಲಿ ಹಿಂಗ್ ತನ್ನಂತ ಒಂದಕ್ಕೊಂದು ಫುಲ್ ಅಂಟ್ಕೊಂಡ್ಬಿಡ್ತಾವ್ರಿ. ಎಲ್ಲಿ ಬರೀ ಮ್ಯಾಗಿನ ಸರ್ಫೇಸ್ ಆಗಿರುವಂತ ನೀರಿನ ಕಣಗಳು ಯಾಕೆ ಅಷ್ಟು ಅಂಟ್ಕೋಕ್ ಸ್ಟಾರ್ಟ್ ಆದ್ರಿ, ಸೆಳೆತ ಯಾಕೆ ಉಂಟಾತು, ಮ್ಯಾಗ ನೀರಿನ ಒಂದ್ ಕಣ ಮಿಸ್ ಆಗೈತಿ. ಅವಾಗ ಏನಾಗತ್ರಿ, ಒಂದ್ ಲೇಯರ್ ಫಾರ್ಮೇಶನ್ ಆಗತ್ತ. ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತಾವ. ಒಂದ್ ಲೇಯರ್ ಅಂತಂದ್ರೆ ಏನು, ಒಂದ್ ಮೇಲ್ಮೈ ಉಂಟಾಕತಿ, ಅಲ್ಲೊಂದ್ ಸೆಳೆತ ಉಂಟಾಕತಿ. ಅಂದ್ರೆ ಏನ್ರಿ, ಒಂದಕ್ಕೊಂದು ಒಂದರ ನಡುವೆ ಒಂದ್ ಏನಾಗತ್ರಿ, ಸೆಳೆತ ಒಂದನ್ನೊಂದು ಆಕರ್ಷಿಸಕ್ ಸ್ಟಾರ್ಟ್ ಆಗತ್ತೆ. ಬಾಳ ಫೋರ್ಸ್ಲಿ ಆಕರ್ಷಿಸ್ತದ್ರ. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಮೇಲ್ಮೈ ಸೆಳೆತ ಅಂತ ಕರೀತಾರ. ಕೇವಲ ಎಲ್ಲಿ ಉಂಟಾಕತ್ರಿ, ನೀರಿನ ಮೇಲ್ಮೈಯಲ್ಲಿ ಅಷ್ಟ. ಯಾಕೆ ಉಂಟಾತು, ನೀರಿನ ಮೇಗೆ ಇರುವಂತ ಒಂದು ಕಣ ಮಿಸ್ ಆಗಿರ್ತತಿ ಇಲ್ಲಿ. ಯಾಕಂದ್ರೆ ಅಷ್ಟ ಲಾಸ್ಟ್ ನೀರಿನ ಕಣ ಅಷ್ಟೇ ಇರ್ತೈತ್ರಿ ಅದು. ಇದರಿಂದ ಏನೇನ್ ಲಾಭ ಆಗತ್ತಪ್ಪ ಅಂತಂದ್ರ ನೋಡ್ರಿ, ಇದರಿಂದ ಏನೇನ್ ಲಾಭ ಆಗತ್ತಂತಂದ್ರ, ಉದಾಹರಣೆ ಈಗ ಕೀಟಗಳು ಇರ್ತಾವ ಅಂತ ಹೇಳಿ ತಿಳ್ಕೊರಿ. ಕೀಟಗಳು, ಸಣ್ಣ ಸಣ್ಣ ಕೀಟಗಳು ಯಾಕೆ ನೀರೊಳಗೆ ಮುಳುಗಂಗಿಲ್ಲ. ಆಮೇಲೆ ಹಕ್ಕಿಗಳು,
ಒಂದಷ್ಟು ಹಕ್ಕಿಗಳು ನೀರಿನ ಮೇಲ್ಮೈಯಲ್ಲಿನ ಚಲನೆ ಮಾಡ್ತಾವಲ್ಲ, ಎದಕ್ಕಪ್ಪ ಅಂತಂದ್ರ ಈ ಒಂದೊಂದೊಂದು ಇಷ್ಟ ಆಕರ್ಷಣೆ ಮಾಡ್ಕೊಂಡ್ ಏನ್ ಮಾಡ್ತಾವ್ರಿ, ಒಂದು ಲೇಯರ್ ಫಾರ್ಮೇಶನ್ ಮಾಡ್ತಾವ ಅಂತ ಅನ್ಯ. ಒಂದು ಮೇಲ್ಮೈಯನ್ನ ಒಂದು ಲೇಯರ್ ಅನ್ನ ಫಾರ್ಮೇಶನ್ ಮಾಡ್ತಾವ ಅಂತ ಅನ್ಕೊಂಡಿ. ಈ ಲೇಯರ್ ಏನಾಗಂಗಿಲ್ರಿ, ಗ್ಯಾಪ್ ಇರಂಗಿಲ್ಲ, ಇಲ್ಲಿ ಒಟ್ಟ ಗ್ಯಾಪ್ ಇರಂಗಿಲ್ಲ. ಅವಾಗ ಏನಪ್ಪಾ ಅಂತಂದ್ರ ಈ ಕೀಟಗಳು ಆರಾಮ್ ಬಂದ್ ಏನ್ ಮಾಡ್ತಾವಪ್ಪ ಅಂದ್ರ ಅದ್ರ ಸೈಜ್ ತಕ್ಕ ಏನಾಕವ್ರಿ, ಆರಾಮ್ ನಡ್ಯಾಕ್ ಸ್ಟಾರ್ಟ್ ಆಕಾವ್. ಆರಾಮ್ ಏನ್ ಮಾಡ್ತಾವಪ್ಪ ಅಂದ್ರ ನೀರಿನ ಮೇಲ್ಮೇಲೆ ಅಡ್ಡಾಡ್ತಾವ. ಹಕ್ಕಿಗಳು ಆಗಿರ್ಬೋದು, ಅವು ಏನ್ ಮಾಡ್ತಾವ್ರಿ, ಅಡ್ಡಾಡ್ತಾವ. ಯಾಕಂದ್ರ ಅದ್ರ ವೇಟ್ ಏನಿರ್ತೈತ್ರಿ ಈ ನೀರಿನ ಮೇಲ್ಮೈಕ್ಕಿಂತ ಏನಿರಂಗಿಲ್ಲ, ಅಷ್ಟು ಇದಿರಂಗಿಲ್ಲ, ಜಾಸ್ತಿ ಇರಂಗಿಲ್ಲ. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರ ನೀರಿನ ಮೇಲ್ಮೈ ಮೇಲೆ ಆರಾಮ್ ಅಡ್ಡಾಡ್ತಾವ್. ಇದಕ್ ಕಾರಣ ಏನ, ಸರ್ಫೇಸ್ ಟೆನ್ಷನ್. ಅರ್ಥ ಆತ್ರಿ? ಸರ್ಫೇಸ್ ಟೆನ್ಷನ್ ಅಂದ್ರೆ ಏನ್ರಿ, ಒಂದಕ್ಕೊಂದ್ ಹತ್ಕೊಂಡ್ ಕುಂತ್ಬಿಡುದ್ ನೋಡ್ರಿ ಒಟ್ಟ. ಯಾಕೆ ಹತ್ಕೊಂಡ್ ಕುಂತಿರ್ತಾವ್ರಿ, ಅದಕ್ಕೊಂದ್ ಭಯ ಉಂಟಾಕತಿ. ಯಾಕೆ ಭಯ ಉಂಟಾಕತಿ, ಇಲ್ಲೊಂದ್ ಕಣ ಮಿಸ್ ಆಗೈತಿ, ನನ್ ಜೊತೆ ಯಾರಿಲ್ಲ ಅಂತ ಹೇಳಿ ಏನ್ ಮಾಡ್ತಂದ್ರ ಇರುವಂತ ಕಣಗಳ ನಡುವೆ ಫುಲ್ ಅಟ್ರಾಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತಾವ. ಆಮೇಲೆ ಈ ಸರ್ಫೇಸ್ ಟೆನ್ಷನ್ ಅಥವಾ ಇದು ನೀರಿನ ಮೇಲ್ಮೈ ಸೆಳೆತ ಟೆಂಪರೇಚರ್ ಮ್ಯಾಗ ಹೆಂಗ್ ಅವಲಂಬನೆ ಆಗೈತಿ, ಇದನ್ನು ಬಾಳ ಸಲ ಎಕ್ಸಾಮ್ದಾಗ ಅಪ್ಲೈ ಕೇಳಿದಾರೆ. ನೀವೀಗ ಟೆಂಪರೇಚರ್ ಕೊಟ್ರಪ್ಪ ಅಂತ ಹೇಳಿ ತಿಳ್ಕೊರಿ. ಟೆಂಪರೇಚರ್ ಕೊಟ್ರಪ್ಪ ಅಂತಂದ್ರ ಇವುಗಳ ನಡುವೆ ಇರುವಂತಹ ಒಂದು ಬಾಂಡಿಂಗ್ ಏನಾಗತ್ರಿ, ಬ್ರೇಕ್ ಆಗಿಬಿಡತ್ತೆ. ಯಾಕಂದ್ರೆ ನೀವು ಟೆಂಪರೇಚರ್ ಕೊಡಂತಲೇ ಏನಾಗತ್ರಿ, ಎಲ್ಲಾ ಕಣಗಳು ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಕಾವ್. ನಾ ಹೇಳಿದ್ ನಿಮ್ಗ, ಯಾವಾಗ ನೀವು ಟೆಂಪರೇಚರ್ ಕೊಡಾಕತ್ರಿ ಅಂತಂದ್ರೆ ನೀರಿನ ಕಣಗಳು ಯಾವುದೇ ಕಣಗಳು ಆಗಿರ್ಬೋದು ಏನಾಕವ್ರಿ, ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಕಾವ್. ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆದಂದ್ರೆ ಇವುಗಳ ನಡುವೆ ಏನಾಗತ್ರಿ, ಬ್ರೇಕ್ ಬಾಂಡ್ ಇದಾಗ್ಬಿಡತ್ರಿ, ಬಾಂಡ್ ಮುರು ಬಿಡತೈತಿ. ಅವಾಗ ಏನಾಗತ್ರಿ, ಸರ್ಫೇಸ್ ಟೆನ್ಷನ್ ಅನ್ನೋದು ಏನಾಯ್ತು, ಕಡಿಮೆ ಆಯಿತು. ಸರ್ಫೇಸ್ ಟೆನ್ಷನ್ ಅನ್ನೋದು ಏನಾಯ್ತು, ಕಡಿಮೆ ಆಯ್ತು. ನೀವು ಯಾವಾಗ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡ್ತಿರಲ್ಲ, ಅವಾಗ ಏನಾಗತ್ರಿ, ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಸೆಳೆತ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಯ್ತು, ಯಾಕಂದ್ರ ಅವುಗಳಲ್ಲಿರುವಂತಹ ಬಾಂಡ್ ಏನಾಯ್ತು, ಬ್ರೇಕ್ ಆಯ್ತು. ಯಾಕೆ ಬ್ರೇಕ್ ಆಯ್ತು, ನೀವು ಟೆಂಪರೇಚರ್ ಕೊಟ್ಟಿದ್ರಿಂದ ಇವು ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾವು. ಈ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾವ. ಅದಕ್ಕೆ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಒಂದು ಅಪ್ಲೈ ಕ್ವಶನ್ ಬರ್ತದೆ. ಹೆಂಗ್ ಬರ್ತದಪ್ಪ ಅಂತಂದ್ರೆ ನೋಡ್ರಿ, ಈಗ ನೀವು ಬಿಸಿ ಸೂಪ್ ಕುಡೀರಿ, ಬಿಸಿ ಸೂಪ್ ಕುಡೀರಿ ಅಥವಾ ಬಿಸಿ ಸಾಂಬಾರ್ ಕುಡೀರಿ ಅಥವಾ ಏನ ಕುಡೀರಿ, ಅದೇ ರೀತಿ ತನ್ನನೇ ಇರುವಂತ ಒಂದು ಆಹಾರವನ್ನ ಸೇವನೆ ಮಾಡ್ರಿ. ನಿಮಗೆ ಯಾವ್ದು ರುಚಿ ಹತ್ತತಿ, ಬಿಸಿ ಇದ್ದದ್ ರುಚಿ ಹತ್ತತಿ, ತನ್ನನೇ ಇದ್ದದ್ ರುಚಿ ಹತ್ತಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಸೆಳೆತ. ಎದಕ್ಕಂತಂದ್ರ ಈಗ ನೋಡ್ರಿ, ಆಹಾರದ ಕಣಗಳು ಇರ್ತಾವ ಅಂತ ಹೇಳಿ ತಿಳ್ಕೊರಿ. ಆಹಾರದ ಕಣಗಳಿಗೂ ನೀರಿನ ಅಂಶ ಇರ್ತೈತಿ. ಅವುಗಳ ನಡುವೆ ಏನಿರ್ತದಪ್ಪ ಅಂತಂದ್ರ ಸರ್ಫೇಸ್ ಟೆನ್ಷನ್ ಇರತ್ರಿ, ಒಂದೊಂದೊಂದು ಹತ್ಕೊಂಡ್ ಕುಂತಿರ್ತಾವ. ಯಾವಾಗ ನೀವು ಬಿಸಿ ಮಾಡ್ತಿರ್ತಾರಲ್ಲ ಆಹಾರವನ್ನ, ಬಿಸಿ ಮಾಡಿದಾಗ ಏನಾತ್ರಿ, ಬಿಸಿ ಅಂತಂದ್ರೆ ಏನ್ರಿ, ಟೆಂಪರೇಚರ್ ಕೊಟ್ರಿ, ಅವುಗಳ ನಡುವೆ ಇರುವಂತ ಬಾಂಡ್ ನೀವು ಒಡರಿ, ಸರ್ಫೇಸ್ ಟೆನ್ಷನ್. ಅವಾಗ ಏನಾಗುತ್ತೆ, ಬಾಂಡ್ ಒಡೆಯಂತ ಏನಾತ್ರಿ, ಸರ್ಫೇಸ್ ಟೆನ್ಷನ್ ಕಡಿಮೆ ಆತು. ಸರ್ಫೇಸ್ ಟೆನ್ಷನ್ ಕಡಿಮೆ ಆತ ಅಂದ್ರೆ ಏನಾತ್ರಿ, ಇವು ಹರಡಕ್ ಸ್ಟಾರ್ಟ್ ಆಕಾವ್. ಅಂದ್ರ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಅದು, ಒಂದೊಂದು ಬಿಟ್ಟು ಓಡಾಡಕ್ ಸ್ಟಾರ್ಟ್ ಅದು. ಓಡಾಡಕ್ ಸ್ಟಾರ್ಟ್ ಅದು ಅಂತಂದ್ರೆ ನಿಮ್ಮ ನಾಲಿಗೆಯ ಮೇಲೆ ಏನಂತಪ್ಪ ಅಂದ್ರ ರಸಾಂಕುರಗಳು ಇರ್ತಾವ್ರಿ. ರಸಾಂಕರಗಳು ಇರ್ತಾವ. ಎಲ್ಲೆಲ್ಲಿ ಇರ್ತಾವ್ರಿ, ಮುಂದ್ ಸಿಹಿ ಇದ್ದು ಒಂದೊಂದ ಹಿಂದ್ ಕೈ ಇದ್ದು. ನಾ ನಿಮ್ಗೆ ಡೈಜೆಷನ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡೋಕೆ ಹೇಳೀನಿ. ನಾಲಿಗೆ ಒಳಗೆ ಮುಂದ್ ಸಿಹಿ ರುಚಿಯನ್ನ ಗ್ರಹಿಸುವಂತ ರಸಾಂಕರಗಳು ಇರ್ತಾವ, ಟೇಸ್ಟ್ ಬಡ್ಸ್. ಹಿಂದೇನ್ ಇರ್ತಾವ್ರಿ, ಕಹಿ ಅನ್ನೋ ಇರ್ತಾವ. ಆಮೇಲೆ ಇಲ್ಲಿ ಬಾಜು ಏನ್ ಇರ್ತಾವ್ರಿ, ಉಪ್ಪು ಇರ್ತಾವ. ಈಗ ನೀವ್ ಏನ್ ಕೊಟ್ರಿ, ಟೆಂಪರೇಚರ್ ಕೊಟ್ರಿ ಆಹಾರಕ್ಕೆ. ಟೆಂಪರೇಚರ್ ಕೊಡೋದ್ರಿಂದ ಅವುಗಳ ನಡುವೆ ಇರುವಂತ ಸರ್ಫೇಸ್ ಟೆನ್ಷನ್ ಕಡಿಮೆ ಆತ. ಸರ್ಫೇಸ್ ಟೆನ್ಷನ್ ಕಡಿಮೆ ಆಗೋದ್ರಿಂದ ಏನಾತ್ರಿ, ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾವ. ಎಲ್ಲಾ ಕಡೆ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವು ಅಂತಂದ್ರ ನಿಮ್ ನಾಲ್ಗಿ ಮೇಲೆ ಎಲ್ಲಾ ಕಡೆ ಏನಾಕತ್ರಿ, ಆಹಾರ ಏನಾಕತ್ರಿ, ಸಪ್ಲೈ ಆಗಿ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಕಡೆ. ಅಂದ್ರ ಎಲ್ಲಿ ನೀವು ಸಿಹಿ ಈ ಟೇಸ್ಟ್ ಬಡ್ಸಿಗೆ ಏನಾಯ್ತು ಅಂತಂದ್ರೆ ಎಲ್ಲಾ ಕಡೆ ಸಪ್ಲೈ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಟೇಸ್ಟಿಗೆ ಬಣ್ಸ ಏನಾಕತ್ರಿ, ಸಿಹಿಯನ್ನ ಗುರುತಿಸ್ತಾವ್. ಈ ಏನಾಕತ್ರಿ, ಹುಳಿಯನ್ನ ಗುರುತಿಸ್ತಾವ್. ಅಂದ್ರೆ ನಿಮ್ಗೆ ಸಿಹಿ, ಹುಳಿ, ಕಹಿ ಎಲ್ಲಾ ರುಚಿನೂ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಬಿಸಿ ಇದ್ದಾಗ. ಯಾಕಂದ್ರೆ ಬಿಸಿ ಮಾಡಿದಾಗ ಏನಾತ್ರಿ, ಅವುಗಳ ನಡುವೆ ಇರುವಂತ ಸರ್ಫೇಸ್ ಟೆನ್ಷನ್ ಅನ್ನ ನೀವು ಕಡಿಮೆ ಮಾಡ್ರಿ. ಹೆಂಗ್ ಕಡಿಮೆ ಮಾಡ್ರಿ, ಇದು ಬ್ರೇಕ್ ಆತು. ಯಾವಾಗ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಅವಾಗ ಏನಾತ್ರಿ, ನಿಮ್ಗೆ ನಾಲಿಗೆ ತುಂಬಾ ಏನಾಗುತ್ತೆ ಅಂತಂದ್ರೆ ಸ್ಪ್ರೆಡ್ ಆಗ ಸ್ಟಾರ್ಟ್ ಆಗುತ್ತೆ. ನಾಲಿಗೆ ತುಂಬಾ ಸ್ಪ್ರೆಡ್ ಆದ ಅಂತಂದ್ರೆ ಎಲ್ಲಾ ರಸಾಂಕುರಗಳಿಗೂ ಏನಾತ್ರಿ, ಸಪ್ಲೈ ಆಗ್ತದ. ಆ ರಸಾಂಕುರಗಳಿಗೆ ಸಪ್ಲೈ ಆಗೋದ್ರಿಂದ ಏನಾಯ್ತು, ನಿಮ್ಗೆ ಎಲ್ಲಾ ಟೇಸ್ಟ್ಗಳ ಬಗ್ಗೆ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ಟೇಸ್ಟ್ ಅನ್ಸತ್ತದ. ಅದ ನಿಮ್ಗೆ ತನ್ನಂದಿತ್ತಪ್ಪ, ತನ್ನಂದಿತ್ತು ಅಂತಂದ್ರೆ ಏನಾಗತ್ರಿ, ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರ್ತತಿ. ಯಾಕಂದ್ರೆ ಒಂದೊಂದು ಹತ್ಕೊಂಡ್ ಕುಂತಿರ್ತಾವ. ಈಗ ನೀವು ಬಿಸಿ ಕೊಟ್ಟಾಗ ಅಷ್ಟೇ ಏನಾಕವ್ರಿ, ಬ್ರೇಕ್ ಆಗುತ್ತ. ಆದ್ರೆ ಏನಾತ್ರಿ, ಇಲ್ಲೇ ಬಿಸಿ ಇಲ್ಲ, ತನ್ನಗೈತಿ. ಅಂದ್ರೆ ಒಂದಕ್ಕೊಂದು ಹತ್ಕೊಂಡ್ ಕುಂತಿರ್ತಾವ. ಅವಾಗ ನೀವು ಇದನ್ನ ಆಹಾರವನ್ನ ಸೇವನೆ ಮಾಡಿರಪ್ಪ ಅಂದ್ರ ಈ ನಾಲಿಗೆ ಒಳಗೆ ಎಲ್ಲಿ ತಿಂದಿರ್ತಾರಲ್ರಿ, ಅಲ್ಲಿ ಅಷ್ಟೇ ಏನಾಕಪ್ಪ ಅಂದ್ರೆ ಕುಡಕ್ ಸ್ಟಾರ್ಟ್ ಆಕಾವ್. ಆದ್ರೆ ಇವೇನಾಗಲ್ರಿ, ಎಲ್ಲಾ ಟೇಸ್ಟ್ ಬಡ್ಸಿಗೂ ಸಪ್ಲೈ ಆಗಲ್ಲ. ಯಾಕಂದ್ರೆ ಸ್ಪ್ರೆಡ್ ಆಗಲ್ಲ, ತನ್ನನೇ ಆಹಾರ ಸ್ಪ್ರೆಡ್ ಆಗಲ್ಲ. ಯಾಕೆ ಸ್ಪ್ರೆಡ್ ಆಗಲ್ಲ, ಇವುಗಳ ನಡುವೆ ಇರುವಂತ ಸರ್ಫೇಸ್ ಟೆನ್ಷನ್ ಏನಾಗಲ್ರಿ, ಸ್ಪ್ರೆಡ್ ಆಗಲ್ಲ. ಟೆಂಪರೇಚರ್ ಕೊಟ್ಟಿದ್ರೆ ಏನಾಕೈತ್ರಿ, ಇವೆಲ್ಲ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಕಿದ್ವು. ಎಲ್ಲಾ ಕಡೆನೂ ಸಪ್ಲೈ ಆಕಿತ್ತು, ಎಲ್ಲಾ ನಾಲಿಗೆ ಭಾಗಕ್ಕೆ ಎಲ್ಲಾ ಕಡೆನೂ ಸಪ್ಲೈ ಆಕಿತ್ತು. ಅದಕ್ಕೆ ಏನಪ್ಪಾ ಅಂದ್ರೆ ಬಿಸಿ ಆಹಾರವನ್ನ ತಿನ್ನೋದ್ರಿಂದ ಯಾಕೆ ಟೇಸ್ಟ್ ಬರೋದಪ್ಪ ಅಂತಂದ್ರ ಅದ್ರ ಸರ್ಫೇಸ್ ಟೆನ್ಷನ್ ಕಡಿಮೆ ಆಕತಿ. ಯಾಕೆ ಕಡಿಮೆ ಆಕತಿ ಅಂದ್ರೆ ಅವಾಗ ನೀವು ಟೆಂಪರೇಚರ್ ಜಾಸ್ತಿ ಇರತ್ತ ಬಿಸಿ ಇದ್ದಲ್ಲಿ. ತಣ್ಣಗೈತಂದ್ರ ಟೆಂಪರೇಚರ್ ಕಡಿಮೆ ಇರ್ತತಿ, ಸರ್ಫೇಸ್ ಟೆನ್ಷನ್ ಏನಾಗತ್ರಿ, ಜಾಸ್ತಿ ಇರ್ತತಿ. ಒಂದ ಕಡೆ ಹೋಗ್ಕೊಂಡಿರ್ತಾವು. ಅವ ಟೇಸ್ಟ್ ಬಡ್ಸಿಗೆ ನಿಮ್ಗೆ ಎಲ್ಲಾನು ಟೇಸ್ಟ್ ಸಿಗಂಗಿಲ್ಲ. ಇದು ಏನಪ್ಪಾ ಅಂತಂದ್ರ ಇದಕ್ಕೆ ಒಂದು ಅಪ್ಲಿಕೇಶನ್. ಇದನ್ನ ಎಕ್ಸಾಮ್ದಾಗ ಬಾಳ ಸಲ ಕೇಳಿದಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇನ್ನೊಂದು ಎಕ್ಸಾಮ್ದಾಗ ಮೇನ್ ಏನ್ ಕೇಳಿದಾರೆ ಅಂದ್ರೆ ಸೊಳ್ಳಿ ಬಗ್ಗೆನೂ ಕೇಳಿದಾರೆ. ನೋಡ್ರಿ,
ಈಗ ಇದಾದ್ರೆ ಕೀಟಗಳು ಯಾಕೆ ಮೇಲ್ಮೇಲೆ ನಡೀತಾವಪ್ಪ ಅಂತಂದ್ರೆ ಅರ್ಥ ಆತ್ರಿ ಇದ ಮೇಲ್ಮೈಲಿ ಯಾಕೆ ನಡೀತಾವಪ್ಪ ಅಂದ್ರೆ ಸರ್ಫೇಸ್ ಟೆನ್ಷನ್. ಆಮೇಲೆ ನಿಮ್ಗೆ ಏನ್ ಹೇಳ್ತಿದ್ನಿ, ಈಗ ನೋಡ್ರಿ ಸೊಳ್ಳೆಗಳು ಮಳೆಗಾಲದಾಗದು ಸೊಳ್ಳೆದು ಕುಂತಿರ್ತಾವ್ರಿ. ಮಳೆಗಾಲದಾಗದು ಸೊಳ್ಳೆದು ಏನಪ್ಪಾ ಅಂತಂದ್ರೆ ನಿಂತಲ್ಲೇ ನೀರ್ ಇರ್ತಾವಲ್ರಿ, ಅಲ್ಲಿ ಏನ್ ಮಾಡಬಾರ್ದು ಅಂತಿರ್ತಾರು, ಅವುಗಳನ್ನ ಇರ್ಬಾರ್ದು ಅಂತಿರ್ತಾರ. ನಿಂತಲ್ಲೇ ಇರುವಂತ ನೀರನ್ನ ನೀವು ಮನಿ ಮುಂದೋಗಿದ್ದು ಅಂತಂದ್ರೆ ಅವ್ನು ಇದನ್ನ ಮಾಡ್ರಿ ಅಂತಿರ್ತಾರಲ್ಲ. ಯಾಕಂತಂದ್ರ ಈಗ ನೀರ್ ನಿಂತಿರ್ತಂತ ತಿಳ್ಕೊರಿ, ನೀರ್ ನಿಂತಿರತ್ರೆ ಅವಾಗ ಏನಿರತ್ತಪ್ಪ, ನೀರಿನ ಕಣಗಳ ನಡುವೆ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರತ್ತೆ. ಅವಾಗ ಏನಾದ್ರಿ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರೋದ್ರಿಂದ ಒಂದ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರೆ ಸೊಳ್ಳೆಗಳು ಬಂದ್ ಏನ್ ಮಾಡ್ತಾವ್ರಿ, ಇದ್ರ ಮೇಲೆ ಮೊಟ್ಟೆ ಇಡ್ತಾವ. ಸೊಳ್ಳೆಗಳು ಬಂದ್ ಏನ್ ಮಾಡ್ತಾವ್ರಿ, ಇದ್ರ ಮೇಲೆ ಮೊಟ್ಟೆ ಇಡ್ತಾವ. ಮೊಟ್ಟೆ ಇಟ್ಟು ಅಂತಂದ್ರ ಅವಾಗ ಮತ್ ಸಂತಾನೋತ್ಪತ್ತಿ ಆಗಿ ಏನಾಕವ್ರಿ, ಸೊಳ್ಳೆಗಳು ಜಾಸ್ತಿ ಆಕಾವ್. ಆದ್ರೆ ನೀವು ಇದನ್ನ ಹೋಗಿಸ್ಬೇಕಪ್ಪ ಅಂತಂದ್ರ ನಿಮ್ಗ ಏನ್ ಮಾಡ್ತಿರ್ತಾರ ಅಂತಂದ್ರ ಸೊಳ್ಳೆ ಒಳಗ ಎಣ್ಣೆ ಹಾಕ್ರಿ, ಸೀಮೆ ಎಣ್ಣೆ, ಚುಮ್ನಿ ಎಣ್ಣೆದು ಹಾಕಂತಿರ್ತಾರ ಗೊತ್ತ್ರಿ, ಸೀಮೆ ಎಣ್ಣೆ ಹಾಕ್ರಿ, ಅಥವಾ ಆಯಿಲ್ ಅದು ಹಾಕಂತಿರ್ತಾರ. ಎಲ್ಲಾರ ನೀರ್ ನಿಂತಿತ್ತಂತಂದ್ರ ಇವ್ನ ಹಾಕೋದ್ರಿಂದ ಏನಾಕತ್ತಪ್ಪ ಅಂತಂದ್ರ ಇವುಗಳ ನಡುವೆ ಇರುವಂತ ಇದು ಬ್ರೇಕ್ ಆಗತ್ರಿ. ಯಾಕೆ ಬ್ರೇಕ್ ಆಗುತ್ತೆ ಅನ್ನೋದು ನಾ ಹೇಳ್ತೇನೆ ನಿಮ್ಗ. ಇವುಗಳ ನಡುವೆ ಇರುವಂತ ಬಾಂಡ್ ಬ್ರೇಕ್ ಆಗತ್ತೆ. ಬಾಂಡ್ ಬ್ರೇಕ್ ಆಗೋದ್ರಿಂದ ಏನಾಗತ್ರಿ, ಬಾಂಡ್ ಬ್ರೇಕ್ ಆಗಂತ ಏನಾದ್ರೆ ನೀರಿನ ಕಣಗಳು ಮೂವ್ಮೆಂಟ್ ಸ್ಟಾರ್ಟ್ ಅದು. ಅವಾಗ ನೀವು ಸೊಳ್ಳಿ ಬಂದಿಲ್ಲ ಏನಾದ್ರು ತತ್ತಿ ಇಡ್ತ ಅಂತ ಹೇಳ್ತಿಕೋರಿ, ತತ್ತಿ ಏನಕ್ಕಪ್ಪ ಅಂತಂದ್ರೆ ನೀರೊಳಗೆ ಹೋಗ್ಬಿಡ್ತಾವ. ಯಾಕಂದ್ರೆ ಈ ಲೇಯರ್ ಫಾರ್ಮೇಶನ್ ಆಗಿರಂಗಿಲ್ಲ. ಯಾಕೆ ಲೇಯರ್ ಫಾರ್ಮೇಶನ್ ಆಗಿರಂಗಿಲ್ರಿ, ಸರ್ಫೇಸ್ ಟೆನ್ಷನ್ ಕಡಿಮೆ ಆಗತ್ತಿ. ಯಾಕೆ ಕಡಿಮೆ ಆಗತ್ತ, ನೀವು ಸೀಮೆ ಎಣ್ಣೆ ಅಥವಾ ಆಯಿಲ್ ಹಾಕಿರಪ್ಪ ಅಂತಂದ್ರ ಅದು ನೀರೊಳಗ ಮಿಕ್ಸ್ ಆಗಲ್ಲ. ಅದ್ ಯಾಕಂದ್ರೆ ಹೇಳ್ತಾನೆ ನಿಮ್ಗ. ಈಗ ನೋಡ್ರಿ, ಆ ಸೀಮೆ ಹಾಕಂತ ಏನಾದ್ರಿ ಸರ್ಫೇಸ್ ಟೆನ್ಷನ್ ಕಡಿಮೆ ಆತ. ಅವಾಗ ನೀರಿನ ಕಣಗಳ ನಡುವೆ ಆಕರ್ಷಣೆ ಬಲ ಕಡಿಮೆ ಆತ, ಗ್ಯಾಪ್ ಆಗ ಸ್ಟಾರ್ಟ್ ಆತ. ಅವಾಗ ನೀವು ತತ್ತಿ ಇಟ್ಟು ಅಂತ ಹೇಳ್ತಿಕೊರೋದು, ಆ ತತ್ತಿ ಏನಾಗತ್ರಿ ಒಳಗ್ ಬಂದ್ ಏನಾಗ್ಬಿಡ್ತತಿ, ಒಳಗ್ ಹೋಗ್ಬಿಡತ್ತಾರ. ಅವಾಗ ಏನಾಗಲ್ಲ, ಸಂತಾನ ಉತ್ಪತ್ತಿ ಆಗಲ್ಲ. ಇದಕ್ಕೆ ಏನ್ ಎಕ್ಸ್ಪ್ಲೇಷನ್ ಇಪ್ಪ ಅಂತಂದ್ರ ನೋಡ್ರಿ, ಈಗ ಸರ್ಫೇಸ್ ಟೆನ್ಷನ್ ಅಂತಂದ್ರೆ ನೀರಿನ ಕಣ ಐತೆ ಅಂತ ಹೇಳ್ತಿಕೋರಿ. ಸರ್ಫೇಸ್ ಟೆನ್ಷನ್ ಈಗ ನೀರೊಳಗ ನೀವು ಉಪ್ಪನ್ನು ಹಾಕಿರಿ, ಇದನ್ನು ಎಕ್ಸಾಮ್ದಾಗ ಬಾಳ ಸಲ ಕೇಳಿದಾರು. ನೀರೊಳಗ ಉಪ್ಪನ್ನು ಹಾಕಿರಿ, ನೀರೊಳಗೆ ಉಪ್ಪು ಹಾಕಿರ ಇದೇನಾದ್ರಿ ಕಂಪ್ಲೀಟ್ ಮಿಶ್ರಣ ಆಗುತ್ತೋ ಇಲ್ಲೋ. ನೀರೊಳಗೆ ನೀವು ಉಪ್ಪನ್ನು ಹಾಕಿರಿ ಅಥವಾ ಸಕ್ಕರೆ ಹಾಕಿರಪ್ಪ ಅಂತಂದ್ರೆ ಕರಗಿಸ್ಕೊಂತ ಸಾಮರ್ಥ್ಯ ಇರ್ತದ್ರಿ ಇದು ನೀರೊಳಗೆ ಉಪ್ಪು. ಅವಾಗ ಏನಾದ್ರಿ ಕಂಪ್ಲೀಟ್ ಸೊಲ್ಯೂಷನ್ ಆತ. ಕಂಪ್ಲೀಟ್ ಸೊಲ್ಯೂಷನ್ ಆಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರ ಈ ಮೇಲ್ಮೈ ಸೆಳೆತ ಏನಾಗತ್ರಿ ಇನ್ನ ಜಾಸ್ತಿ ಆಗತ್ತ. ಇದೇನಾದ್ರಿ, ಯಾಕಂದ್ರ ಇನ್ನೊಂದು ಬಂದ್ ನಿಮಗೆ ಯಾಡ್ ಆತಲ್ಲಿ ಉಪ್ಪು, ಇನ್ನೊಂದು ಬಂದ್ ಯಾಡ್ ಆತಲ್ಲ ರೀ. ಅವಾಗ ಏನಾದ್ರಿ ಮತ್ತೆ ಈ ಉಪ್ಪಿನ ಅಂಶಗಳನ್ನು ಇಲ್ಲಿ ಬಂದು ಕುಡ್ಕೊಂಡ್ ಸ್ಟಾರ್ಟ್ ಆಗಿಬಿಡ್ತಾವ. ಅವಾಗ ಏನಾಗತ್ತಪ್ಪ ಅಂತಂದ್ರ ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಸೆಳೆತ ಜಾಸ್ತಿ ಆಗುತ್ತೆ. ಯಾವಾಗ ಜಾಸ್ತಿ ಆಗುತ್ತ, ಅದು ಕಂಪ್ಲೀಟ್ ಆಗಿ ಡೈಜೆಷನ್ ಇದಾಗಬೇಕು, ಸಾಲ್ಯೂಬಲ್ ಆಗ್ಬೇಕದ ಅಂದ್ರೆ ಸೊಲ್ಯೂಷನ್ ಫಾರ್ಮೇಶನ್ ಆಗ್ಬೇಕು. ನೀರೊಳಗೆ ಕಂಪ್ಲೀಟ್ ಆಗಿ ಏನಾಗ್ಬೇಕ್ರಿ, ಮಿಕ್ಸ್ ಆಗ್ಬೇಕು. ಅಂತ ದ್ರಾವಣ ಹಾಕಿರತ್ರ ಏನಾಗತ್ರಿ, ಸರ್ಫೇಸ್ ಟೆನ್ಷನ್ ಜಾಸ್ತಿ ಆಗತ್ತ. ಅದೇ ರೀತಿ ನೀವು ನೀರೊಳಗ ಏನಾರ ಸೋಡಾ ಅಥವಾ ಡಿಟರ್ಜೆಂಟ್, ಈಗೇನ್ ಸಾಬೂನ್ ಪುಡಿ ಹಾಕಿರ್ತಾರಲ್ರಿ, ಅದ್ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಂಗಿಲ್ಲ ನೋಡ್ರಿ. ನೀವು ಬೇಕಾದ್ರೆ ಸಾಬೂನ್ ಪುಡಿ ಅದು ಹಾಕಿ ನೋಡ್ರಿ, ಅದು ಕಂಪ್ಲೀಟ್ ಆಗಿ ಏನಾಗಲ್ರಿ, ನೀರೊಳಗೆ ಮಿಕ್ಸ್ ಆಗಲ್ಲ. ಅವಾಗ ಸಾಬೂನ್ ಪುಡಿ ಇರ್ತದ್ರ ಅದನ್ನ ನೀವು ಹಾಕಿರ ಅಂತ ಹೇಳ್ತಿಕೋರಿ. ಅವಾಗ ಏನಾಗಲ್ಲಪ್ಪ ಅಂತಂದ್ರ ಸರ್ಫೇಸ್ ಟೆನ್ಷನ್ ಏನಾಗತ್ರಿ, ಕಡಿಮೆ ಆಗತ್ತ. ಯಾಕೆ ಕಡಿಮೆ ಆಗತ್ತಪ್ಪ ಅಂತಂದ್ರ ಅದು ಸಾಲ್ಯೂಬಲ್ ಪೂರ್ತಿ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿರಂಗಿಲ್ರಿ. ಮಿಕ್ಸ್ ಆಗಲ್ಪ ಅಂತ ಏನಾಗತ್ರಿ, ಇಲ್ಲಿ ಬಂದ್ ಏನ್ ಮಾಡ್ತಾವಪ್ಪ ಅಂದ್ರ ಅವ ಈ ಬಾಂಡ್ ಅನ್ನ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಯಾಕಂದ್ರ ಎಕ್ಸ್ಟ್ರಾ ಒಂದ್ ಕಣ ಬಂದಿರತ್ತತ್ರ, ಈ ಸಾಬೂನ್ ಪುಡಿ ಅನ್ನೋದೇನ್ರಿ ಅದೊಂದು ಎಕ್ಸ್ಟ್ರಾ ಒಂದ್ ಕಣ ಬಂದಿರ್ತೈತಿ. ಅದೇನ್ ಮಾಡ್ತಪ್ಪ ಅಂದ್ರೆ ಈ ನೀರಿನ ಕಣಗಳಿರುವಂತ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾವ್ರಿ. ಅದಕ್ಕೆ ಏನಾಗತ್ತಪ್ಪ ಅಂದ್ರೆ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ. ಸರ್ಫೇಸ್ ಟೆನ್ಷನ್ ಕಡಿಮೆ ಆತಂತಂದ್ರೆ ಏನಾಗತ್ರಿ, ಇಲ್ಲಿ ಏನಾಗತ್ತ, ನೀರು ಇದ್ರ ಸಾಬೂನ್ ಪುಡಿ ಎಲ್ಲ ಮಿಕ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕ ನೋಡ್ರಿ, ನೀವು ಯಾವಾಗಿದ್ರು ಬಟ್ಟೆನ ವಾಶ್ ಮಾಡ್ಬೇಕಂತಂದ್ರ ಸಾಬೂನ್ ಪುಡಿ ಹಾಕ್ತಾರೆ. ಯಾಕೆ ಸಾಬೂನ್ ಪುಡಿ ಹಾಕ್ತಾರಪ್ಪ ಅಂತಂದ್ರ ಅದರಲ್ಲಿರುವಂತಹ ಮೇಲ್ಮೈ ಸೆಳೆತ, ನೀರಿನಲ್ಲಿರುವಂತಹ ಮೇಲ್ಮೈ ಸೆಳೆತವನ್ನ ಮುರಿಯಾಕ ಮೊದಲು ಸಾಬೂನ್ ಪುಡಿ ನೆನೆ ಇಟ್ಟು ಆಮೇಲೆ ಯಾಕೆ ಹೋಗಿತಾರಪ್ಪ ಅಂತಂದ್ರ, ಮೊದಲು ಸಾಬೂನ್ ಪುಡಿ ನೆನೆ ಇಟ್ಟಿರಪ್ಪ ಅಂತಂದ್ರೆ ಏನಾಗತ್ರಿ, ಸಾಬೂನ್ ಪುಡಿ ಅಂತಂದ್ರೆ ಏನ್ರಿ, ನೀರೊಳಗೆ ಕಂಪ್ಲೀಟ್ ಮಿಕ್ಸ್ ಆಗಲ್ಲ. ನೀರೊಳಗೆ ಕಂಪ್ಲೀಟ್ ಮಿಕ್ಸ್ ಆಗಲ್ಲ ಅಂತಂದ್ರೆ ಏನ್ ಮಾಡ್ತೈತಿ, ಅದ್ರ ಕೆಲಸ ಏನ್ರಿ, ಸರ್ಫೇಸ್ ಟೆನ್ಷನ್ ಅನ್ನ ಕಡಿಮೆ ಮಾಡ್ತೈತಿ. ಹೆಂಗ್ ಕಡಿಮೆ ಮಾಡ್ತೈತ್ರಿ, ಇವುಗಳ ನಡುವೆ ಇರುವಂತ ಬಾಂಡ್ ಅನ್ನ ಬ್ರೇಕ್ ಮಾಡ್ತೈತಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಲ್ಲ. ಅದೇನಾರ ನೀವು ಉಪ್ಪು ಮಿಕ್ಸ್ ಮಾಡ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಕತಿ. ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋದ್ರಿಂದ ಏನಾದ್ರಿ, ಅವುಗಳ ನಡುವೆ ಆಕರ್ಷಣೆ ಬಲ ಜಾಸ್ತಿ ಆಗುತ್ತೋ ಕಡಿಮೆ ಇದು ಜಾಸ್ತಿ ಆಗುತ್ತೆ. ಅವಾಗ ಸರ್ಫೇಸ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಒಂದ್ ತಿಳ್ಕೊಂಡ್ಬಿಡ್ರಿ, ಯಾವ್ದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗುತ್ತಲ್ಲ ಅದ್ರ ಸರ್ಫೇಸ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾವ್ದು ಇನ್ಕಂಪ್ಲೀಟ್ ಆಗಿ ಸೊಲ್ಯೂಬಲ್ ಆಗುತ್ತಲ್ರಿ, ಅದ್ರ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಬಟ್ಟೆ ವಾಶ್ ಮಾಡ್ಬೇಕಂತಂದ್ರೆ ಸಾಬೂನ್ ಪುಡಿ ನೆನೆ ಇಟ್ಟಾಗ ಏನಾಗತ್ರಿ, ಇದ್ರ ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡಾಕನ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಸಾಬೂನ್ ಪುಡಿ ಒಳಗೆ ನೆನೆ ಇಡ್ತಾರ. ಅವಾಗ ಏನಾಗತ್ರಿ, ಇದ್ರಲ್ಲಿರುವಂತ ನೀರಿನ ಕಣಗಳನ್ನ ಬ್ರೇಕ್ ಮಾಡೋದ್ರಿಂದ ಏನಾಯ್ತು, ಆಮೇಲೆ ನೀವು ಬಟ್ಟೆ ಇದನ್ನ ವಾಶ್ ಮಾಡುವಾಗ ಸೋಪ್ ಹಚ್ಚಿರ ಅಂತ ಹೇಳ್ತೀವಿ. ಆ ಸೋಪ್ ಏನಾಗತ್ರಿ, ಇದ್ರೊಳಗೆ ಇರುವಂತ ಬ್ರೇಕ್ ಆಗಿರತ್ತೆ. ಅವಾಗ ಏನಾದ್ರಿ, ಎಲ್ಲಾ ಕಡೆ ಚಲನೆ ಸ್ಟಾರ್ಟ್ ಆಗತ್ತೆ. ಸೋಪ್ ಏನಾಗತ್ರಿ, ಎಲ್ಲಾ ಕಡೆ ಏನಾಗತ್ರಿ, ಹೋಗಕ್ ಸ್ಟಾರ್ಟ್ ಆಗತ್ತೆ. ಅವಾಗ ಏನಾಗತ್ತ, ಬಟ್ಟೆ ವಾಶ್ ಈಸಿ ಚಲೋ ಆಗತ್ತ. ಅಂದ್ರೆ ಏನಾಗತ್ರಿ, ಕ್ಲೀನ್ ಆಗತ್ತ. ಅದ ನೀವು ನೆನೆಸಿಡ್ಲಿಕ್ಕಪ್ಪ ಅಂತಂದ್ರೆ ಅವಾಗ ಏನಾಗಿರತ್ರಿ, ನೀರಿನ ಕಣೊಳಗೆ ಆಕರ್ಷಣ ಬಲ ಜಾಸ್ತಿ ಇರತ್ತೆ. ನೀವು ಎಷ್ಟು ಬಟ್ಟೆ ವಾಶ್ ಮಾಡಿ ಹಾಕಿರೋ ಬಟ್ಟೆನ ಏನ್ ಮಾಡ್ರಿ,
ಸಾಬೂನಲ್ಲಿ ತಿಕ್ಕಿರಂತವ್ರು ಏನಾಗತ್ರಿ ಆ ಸಾಬೂನ ಎಲ್ಲಾ ಕಡೆ ಸಪ್ಲೈ ಆಗಲ್ಲ, ಯಾಕಂದ್ರೆ ಇವುಗಳ ನಡುವೆ ಆಕರ್ಷಣೆ ಬಲ ಜಾಸ್ತಿ ಇರತ್ರಿ, ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರತ್ತಿ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಬೂನ್ ಪುಡಿಯನ್ನ ಹಾಕ್ತಾರೆ. ಯಾವ್ದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗುಲ್ಲಲ್ರಿ ಅದೇನ್ ಮಾಡ್ತತಿ ಸರ್ಫೇಸ್ ಟೆನ್ಷನ್ ಅನ್ನ ಕಡಿಮೆ ಮಾಡ್ತತಿ. ಇದನ್ನು ಅಪ್ಲಿಕೇಶನ್ ಮೇಲೆ ಬಾಳ ಸಲ ಎಕ್ಸಾಮ್ ದಾಗ ಕೇಳಿದಾರು. ಆಮೇಲೆ ಸೊಳ್ಳೆಗಳ ಮೇಲೆ ನಿಯಂತ್ರಣ ಹಾಕಕ್ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ಮಾಡಕ್ ಏನ್ ಮಾಡ್ತಾರೆ, ನಿಂತಲ್ ನೀರಲ್ಲಿ ಏನ್ ಹಾಕ್ತಾರಿ, ಆಯಿಲ್ ಹಾಕ್ತಾರ. ಆಯಿಲ್ ಅಥವಾ ಚುಮ್ನಿ ಏನ್ ಹಾಕ್ತಾರೆ. ಇವು ಚುಮ್ನಿ ಅನ್ನೋದು ಏನ್ರಿ ನೀರಾಗ ಕಂಪ್ಲೀಟ್ ಆಗಿ ಮಿಕ್ಸ್ ಆಕಾವೇನ್ರವ ಆಗುಲ್ಲ, ಕಂಪ್ಲೀಟ್ ಆಗಿ ಮಿಕ್ಸ್ ಆಗುವುದಿಲ್ಲ. ಅದಕ್ಕೆ ಏನ್ ಮಾಡ್ತಾವು, ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ಲಿಕ್ಕೆ ಅಂತಂದ್ರ ನೀರಿನಲ್ಲಿರುವಂತ ಆಕರ್ಷಣಾ ಬಲವನ್ನ ಕಡಿಮೆ ಮಾಡ್ತಾವ, ಅಂದ್ರೆ ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡ್ತಾವ್. ಕಡಿಮೆ ಮಾಡೋದ್ರ ಏನಾದ್ರಿ ಈ ನೀರಿನಲ್ಲಿರುವಂತ ಬಾಂಡನ್ ಬ್ರೇಕ್ ಮಾಡ್ತಾವು. ಬಾಂಡನ್ ಬ್ರೇಕ್ ಆಗಂತ ಇಲ್ಲಿ ಗ್ಯಾಪ್ ಉಂಟಾಕತಿ. ಅವಾಗ ನೀವು ಸೊಳ್ಳಿ ತತ್ತಿ ಬಂದಿಡ್ತಂತ ಹೇಳ್ತೀವಿ, ಈ ಗ್ಯಾಪ್ ಒಳಗ್ ಬಂದ್ ತೆಳಗೆ ಸೀದಾ ಹೋಗ್ಬಿಡ್ತದ. ಅವಾಗ ಏನಾಕಾವು ನೀರೊಳಗೆ ಬರಂತ ತತ್ತಿ ಎಲ್ಲ ಏನಾಕವ್ರಿ ಹೊಡ್ಯಾಕ್ ಸ್ಟಾರ್ಟ್ ಆಕಾವು. ಅವಾಗ ಏನಾಗಲ್ರಿ ಸಂತಾನೋತ್ಪತ್ತಿ ಆಗುವುದಿಲ್ಲ. ಇವು ಏನಪ್ಪಾ ಅಂತಂದ್ರ ಸರ್ಫೇಸ್ ಟೆನ್ಷನ್. ನೋಡ್ರಿ ಸರ್ಫೇಸ್ ಟೆನ್ಷನ್ ಅಂತಂದ್ರೆ ಏನ, ಸರ್ಫೇಸ್ ಟೆನ್ಷನ್ ಮೇಲೆ ಟೆಂಪರೇಚರ್ ಹೆಂಗ್ ಅಫೆಕ್ಟ್ ಆಗುತ್ತ, ಆಮೇಲೆ ನೀವು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡುವಂತ ಸೊಲ್ಯೂಷನ್ ಇದ್ರೆ ಹೆಂಗ್ ಸರ್ಫೇಸ್ ಟೆನ್ಷನ್ ಅಫೆಕ್ಟ್ ಆಗುತ್ತಾ, ಅರ್ಧಂಬರ್ಧ ಇದಾತಂದ್ರೆ ಸರ್ಫೇಸ್ ಟೆನ್ಷನ್ ಹೆಂಗ್ ಆಗುತ್ತಾ. ಆಮೇಲೆ ಸಾಬೂನ್ ಪುಡಿ ಅದಕ್ಕೆ ಹಾಕ್ತಾರು, ನೀರ್ ಇದನ್ನ ಬಟ್ಟೆ ವಾಶ್ ಮಾಡೋಕ್ಕಿಂತ ಮೊದಲ. ಆಮೇಲೆ ಇದು ಹಕ್ಕಿಗಳು ಯಾಕೆ ಮ್ಯಾಗ್ ನಿಲ್ತಾವು, ಇವೆಲ್ಲ ಏನಪ್ಪಾ ಅಂತಂದ್ರ ಸರ್ಫೇಸ್ ಟೆನ್ಷನ್ ಇರುವಂತಹ ಅಪ್ಲಿಕೇಶನ್ ಎಕ್ಸಾಂಪಲ್ಗಳು. ಇವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಕ್ಸಾಮ್ದಾಗ ನಿಮ್ಗೆ ಕ್ವಶನ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ಕ್ಲಾಸ್ನಾಗ ಏನ್ ಮಾಡೋದಪ್ಪ ಅಂತಂದ್ರೆ ಈಗ ನೋಡ್ರಿ ಅದ ನಿಮ್ಗೆ ಹೇಳಿದಿಲ್ಲ. ಈಗ ಇದು ಏನದ ಇದು ಕ್ಯಾಪಿಲರಿ ಆಕ್ಷನ್. ಕ್ಯಾಪಿಲರಿ ಆಕ್ಷನ್ ಸರ್ಫೇಸ್ ಟೆನ್ಷನ್ ಹೆಂಗ್ ಸಹಾಯ ಮಾಡ್ತದ್ರಿ, ಆ ನೀರ್ ಏನ್ ಮ್ಯಾಗ್ ಹೋಗಿರ್ತೈತಲ್ರಿ ಅದ್ ತೆಳಗ್ ಬೀಳದೆ ಇರ್ದಂಗ್ ಸ್ಟಾರ್ಟ್ ಮಾಡ್ತೈತಿ. ತೆಳಗ್ ಬೀಳಾಕ್ ಕೊಡಂಗಿಲ್ಲ. ಅದು ಯಾಕೆ ಬೀಳಾಕ್ ಕೊಡಂಗಿಲ್ಲಪ್ಪ ಅಂತಂದ್ರ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರೋದ್ರಿಂದ ಏನಾಗತ್ತಪ್ಪ ಅಂತಂದ್ರ ಒಂದೊಂದೊಂದು ಹಿಡ್ಕೊಂಡ್ಬಿಡ್ತಾರೋ. ಅವಾಗ ಏನ್ ಮಾಡಲ್ರಿ ನೀರಿನ ಕಣಗಳು ಡ್ರಾಪ್ ಆಗಿ ತೆಳಗ್ ಬೀಳಾಕ್ ಸ್ಟಾರ್ಟ್ ಆಗಲ್ಲ. ಅರ್ಥ ಆತ್ರಿ. ಈ ಕ್ಲಾಸ್ನಾಗ ಇಷ್ಟು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿ ಇದ್ರ ಮೇಲೆ ಭಾಳ ಸಲ ಎಕ್ಸಾಮ್ದಾಗ ಕೇಳಿದಾರ. ನೋಡಿ ಸಾಲ್ವ್ ಮಾಡಿ ನೋಡ್ರಿ, ಕ್ವಶನ್ಗಳು ಈಸಿಯಾಗಿ ಸಾಲ್ವ್ ಆಕಾವು. ನೆಕ್ಸ್ಟ್ ಮುಂದಿನ ಕ್ಲಾಸ್ನಾಗ ಬೇರೆ ಕಾನ್ಸೆಪ್ಟ್ಗಳನ್ನ ತಗೊಂಡ್ ಬರ್ತಂತ.